ಕರ್ಣ ಹಸಿಗೆ ಇದು ಮುಗಿದಿಲ್ಲ. ಈ ಕರ್ಣ ಹಸಿಗೆ 2 ದಿವಸದಾಗ ಮುಗಿಯೋದಿಲ್ಲ. ಇದು ಹಂಗೆ ನಡೀದೆ ಇದು ಕೆಲಸ. ಮಳೆಗಾಲ ಬಂತ, ಚಳಿಗಾಲ ಬಂತ, ಬೇಸಿಗೆ ಬಂತ, ಮತ್ತು ಮಳೆಗಾಲ ಬಂತ, ಮತ್ತು ಚಳಿಗಾಲ ಬಂತ, ಮತ್ತು ಬೇಸಿಗೆ ಬಂತ, ಹಿಂಗೆ ನಡೀದೆ. ಆಯ್ತವಾರ ಬಂತ, ಸೋಮವಾರ ಬಂತ, ಮಂಗಳವಾರ ಬಂತ, ಬುಧವಾರ ಬೇಸ್ತವಾರ ಶುಕ್ರವಾರ ಶನಿವಾರ ಬಂದಿಲ್ಲ, ಮತ್ತು ಆಯ್ತವಾರ ಬಂತ, ಮತ್ತು ಸೋಮವಾರ ಬಂತು. ಈ ಕರ್ಣ ಹಸಿಗೆ ಅದ್ಭುತವಾದ ಗ್ರಂಥ ಇದೆ. ಇದು ಅನಂತ ಸಂಶೋಧನೆಗಳು, ವಾಯುಗಳು, ಗುಣಗಳು, ಷಡ್ಗುಣಗಳು, ಷಡ್ಐಶ್ವರ್ಯಗಳು, ಷಡ್ ಸಂಪತ್ತಿಗಳು, ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಬೇಕಾದ ಪದಾರ್ಥಗಳು, ಪದಾರ್ಥದಲ್ಲಿರ್ತಕ್ಕಂಥ ಗುಣಗಳು. ಇಂದ್ರಿಯಗಳಿಗೆ ಬೇಕಾದ ಪದಾರ್ಥ ಅದಾವ, ಪದಾರ್ಥದಲ್ಲಿ ಕೆಲವು ಗುಣಗಳಿದಾವೆ. ಮೆಣಸಿಕಾಯಿ ಇದೆ, ಮೆಣಸಿಕಾಯಿ ಇಂದ್ರಿಯಗಳಿಗೆ ಬೇಕಾ ಬೇಡ್ರಿ? ಮೆಣಸಿಕಾಯಿ ಇಂದ್ರಿಯಗಳಿಗೆ ಬೇಕಲ್ಲ. ಮತ್ತು ಅದಕ್ಕೆ ಖಾರ ಐತಿಲ್ಲ, ಖಾರ ಐತಿಲ್ಲ. ಆ ಖಾರ ಯಾವ ಇಂದ್ರಿಯಗಳು ಬೇಕಾಗ್ತದೆ ಅದನ್ನೆಲ್ಲ ಆಲೋಚನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು 12ನೇ ಶತಮಾನದಲ್ಲಿ ಚನ್ನಬಸವಣ್ಣನವರು ಷಡ್ವಿಧ ಲಿಂಗಕ್ಕೆ ಮಿಶ್ರಾರ್ಪಣ ಅಂತ ಬರೆದಾರೆ. 6 ಲಿಂಗಗಳಿಗೆ ಮಿಶ್ರ, 6 ಲಿಂಗಗಳಿಗೆ ಮಿಶ್ರ. 6 ಇಂದ್ರಿಯಗಳು, ಮೂಗು, ನಾಲಿಗೆ, ಕಣ್ಣು, ಕಿವಿ ಅದಾವಲ್ಲ, ಇವುಗಳು ಹೆಂಗೆ ಚೇತನ ಆಗ್ತಾವೆ ಅನ್ನೋದು ಸ್ವಲ್ಪ ಹೇಳ್ತಾರೆ. ಆಹಾರದಲ್ಲಿ ಇವು ಹೆಂಗೆ ಚೇತನ ಅದು, ಇವಕ್ಕೆ ಆಹಾರ ಮುಟ್ಟಬೇಕು, ಪ್ರತಿಯೊಂದು ಪದಾರ್ಥ ಮುಟ್ಟಬೇಕು. ಆ ಮುಟ್ಲಿಕ್ಕಂದ್ರೆ ಆ ಇಂದ್ರಿಯ ಕೆಡ್ತದೆ. ಈಗ ಒಂದು ವಿಚಾರ ಮಾಡಿರಿ, ನಮ್ಮ ಮಠದ ಒಂದು ಬೇವಿನ ಗಿಡ ಐತಿ, ಎಂದೋ ಹಚ್ಚಾರ ಅದನ್ನು. ಯಾವ ಕಾಲಕ್ಕೆ ಹಚ್ಚಾರ ಅದು ಕೆಳಗಿನಿಂದ ಏನು ಸಪ್ಲೈ ಆಗೋದು ಗುರುತಿಲ್ಲ. ಒಂದೊಂದು ಅಟ್ಟು ಹಂಗೆ ಒಣಗಾಕೈತಾವೆ, ಒಂದೊಂದೇ ಅಟ್ಟು ಹಂಗೆ ಒಣಗ್ತಾವೆ. ಅಟ್ಟು ಒಣಗಲ್ಲು, ಒಂದೊಂದು ಅಟ್ಟು ಹಂಗೆ. ಯಾಕಂದ್ರೆ ಅದಕ್ಕೆ ಆಹಾರ ಇಲ್ಲ, ಏನೋ ರೋಗ ಬಂದದ. ಹಾಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಇಂದ್ರಿಯಗಳಿಗೆ ಅವುಗಳಿಗೆ ಸರಿಯಾದ ಆಹಾರ ಮುಟ್ಟಬೇಕು. ಅದಕ್ಕೆ ಸರಿಯಾದ ಆಹಾರ ಅಂದ್ರೇನು? ಆರೋಗ್ಯಶಾಸ್ತ್ರ. ಯಾವ ಊಟ ಬಲ ಇರ್ತಾನೆ ರೋಗಿಲ್ಲ, ಮಾತು ಬಲ ಜಗಳಿಲ್ಲ. ಊಟ ಬಲ್ಲವನಿಗೆ ರೋಗಿಲ್ಲ, ಮಾತು ಬಲ್ಲವನಿಗೆ ಜಗಳ. ಏನು ಬಿಡಪ್ಪ ಬಡ್ದಾನ, ಚಲೋ ಅಂತಾಳೆ, ನಡಿ ಬಡ್ದ ಬೇಷಾತ್ ನಡಿ. ಯಾರೋ ಒಬ್ಬರು ಶಿರ್ಸ್ನಾಳ ಸರಿಸುವ ಬೇದ್ರಂತೆ. ಅವ ಮಗ ಶಿರ್ಸ್ನಾಳ ಸರಿ ಹಂಗದಾನ ಹಿಂಗದಾನ, ಅವ ಸುಳಿ ಮಗ ಬೋಳಿ ಮಗ ಅಂತ ಬೇದ್ರಂತೆ. ಇವಾಗಿನ ಕಾಲಕ್ಕೆ ಸಕ್ಕರೆ ಸಿಗಲಿಲ್ಲ. ಎಲ್ಲೋ ಒಂದು ಕಡೆ ಬೆಲ್ಲ ತೊಗೊಂಡು ಹೋಗಿ ಆ ಬೇದವನ ಯಪ್ಪ ಭಾಳ ಚಲೋ ಆಯ್ತು ನೋಡಪ್ಪ, ನಮಗೆ ಬೇಯ್ದಿಯಲ್ಲ ಭಾಳ ಚಲೋ ಆಯ್ತು, ಬೆಲ್ಲ ತಿನ್ನೋದು ಕೊಟ್ಟಂತ. ಬೆಲ್ಲ ತಿನ್ನಪ್ಪ, ಇಲ್ಲೋ ಮತ್ತೆ ಬೆಲ್ಲ ಯಾಕೆ ತಿನ್ಬೇಕು? ಇಲ್ಲ ಬೇಯ್ದಿಯಪ್ಪ, ನಿನ್ನ ನಾಲಿಗೆ ನೋವಾಗ್ಯದ, ಅದಕ್ಕೊಂದು ಸ್ವಲ್ಪ ತಿನ್ನ ಅಂತ ತಿಳ್ಕೊಂಡು ಸಕ್ಕರೆ ಕೊಡೋಕೆ ಹೋಗಿದ್ನಂತ. ಇದು ಜಗಳ ಯಾಕೆ ಬರ್ತದೆ? ಇದಕ್ಕೆ ಜಗಳ ಯಾಕೆ ಬರ್ತದೆ? ಮಾತು ಬಲ್ಲವನಿಗೆ ಜಗಳಿಲ್ಲ, ಊಟ ಬಲ್ಲವನಿಗೆ ರೋಗಿಲ್ಲ. ಇಲ್ಲಿ ಏನಾಗ್ತಂತ ಕೇಳಿದ್ರೆ ನಮ್ಮದೊಂದು ಮಿಶ್ರಾರ್ಪಣ ಅಂತ ಬರ್ತದೆ ಇಲ್ಲಿ. ಇದು ಕೊನೆ ದಿನಗಳು, ಇಂದು ನಾಳೆ ಆಡಿಸಿ ಹೇಳಬೇಕು. ಕೊನೆ ದಿನಗಳು ಮಿಶ್ರಾರ್ಪಣ. ಯಾವ್ಯಾವ ಇಂದ್ರಿಯಗಳಿಗೆ ಯಾವ್ಯಾವ ಪದಾರ್ಥಗಳು ಹೆಂಗೆ ಮುಟ್ತಾವೆ. ಆಚಾರಲಿಂಗ ತಗೊಳ್ರಿ, ಆಚಾರಲಿಂಗ ಅಂದರೆ ಮೂಗು ತಗೋರಿ. ಆ ಮೂಗಿನರ್ತಕ್ಕಂಥ ವ್ಯವಸ್ಥೆ ಆಚಾರಲಿಂಗದೊಳಗನ ಆಚಾರಲಿಂಗ, ಮೂಗಿನೊಳಗನ ಮೂಗ, ಕಣ್ಣಿನೊಳಗನ ಕಣ್ಣ, ನಾಲಿಗೆಯೊಳಗನ ನಾಲಿಗೆ, ಕಿವಿಯೊಳಗನ ಕಿವಿ, ತ್ವಚದೊಳಗಿನ ತ್ವಚ. ಆ ಕಣ್ಣಿನೊಳಗಿನ ಕಣ್ಣು ಹೆಂಗಿರ್ತದೆ, ಮೂಗಿನೊಳಗೆ ಮೂಗು ಹೆಂಗಿರ್ತದೆ, ನಾಲಿಗೆ ಹೆಂಗಿರ್ತದೆ ಅನ್ನೋದನ್ನು ಹೇಳ್ತಾರೆ ಚನ್ನಬಸವಣ್ಣವರು. ನಾಲಿಗಟ್ಟು ನಮ್ಮವೇ, ಕಣ್ಣಟ್ಟು ನಮ್ಮವೇ, ಮೂಗು ನಮ್ಮದೇ, ಕಿವಿ ನಮ್ಮದೇ, ಕಾಲು ನಮ್ಮದೇ. ಅವುಗಳಿಗೆ ಆಹಾರ ಮುಟ್ಟೋ ಬಗೆ ಹೆಂಗೆ? ನಾವು ಉಂಡ ರಸ ಹೆಂಗೆ ಹೋಗ್ಬೇಕು ಅವಕ್ಕೆ? ಉಳಿದೆಲ್ಲ ಸಂಶೋಧನೆ ಆಗ್ತದೆ. ಆದರೆ ಇಲ್ಲೇನಂತಾರೆ, ಆಚಾರಲಿಂಗದಳ ಆಚಾರಲಿಂಗಕ್ಕೆ ಬೇರು, ಗಡ್ಡೆ, ಗೆಣಸು ಈಗಳ ಗಂಧ. ಮೂಗಿನೊಳಗಿರ್ತಕ್ಕಂಥ ಮೂಗಿಗೆ ಯಾವ್ಯಾವ ರಸ ಮುಟ್ತಾವೆ, ಗಂಧ ಯಾವ್ದು ಮುಟ್ತದೆ? ಬೇರು, ಗಡ್ಡಿ, ಬೇರೆ ಇರ್ತದಲ್ಲ. ಯಾವುದೇ ಒಂದು ಬಿತ್ತರಿ ನೀವು, ಆ ಬಿತ್ತುವಾಗ ಒಂದು ಬೇರು ಅಂತ ಬರ್ತದೆ. ಬಿತ್ತುವಾಗ ಕೆಂಪು ಇರ್ತದೆ, ಕರಿ ಜೋಳ ಇರ್ತದೆ, ಬಿಳಿ ಜೋಳ ಇರ್ತದೆ, ಗೋಧಿ ಇರ್ತದೆ. ಆ ಬಿತ್ತತಕ್ಕಂಥ ಸಮಯದಲ್ಲಿ
ಆ ಪದಾರ್ಥಗಳು ನಾವು ಬಿತ್ತುವಾಗ ಒಳ್ಳೆಯದಂತೆ ಬಿತ್ತಿರ್ತೇವೆ. ಆ ನೀರೊಳಗೆ ಭೂಮಿಯೊಳಗೆ ಬಿತ್ತೀವಿ. ಆ ಬಿತ್ತಿದ ಮೇಲೆ ಅವುಗಳ ಬೇರೆ ಹೆಂಗೆ ಹೊಡಿತಾವಪ್ಪ? ಬೆಳ್ಳಗಿರ್ತದೆ, ಹಳದಿ ಇರ್ತದೆ. ಹಳದಿ 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 ಭೂಮಿ ತತ್ವ. ಭೂಮಿ ಬಣ್ಣ ಏನದ? ಹಳದಿ ಇದೆ. ಆ ಭೂಮಿಯ ಬಣ್ಣ ಹಳಿದದೆ, ಪೃಥ್ವಿ ಬಣ್ಣ ಹಳಿದದೆ. ಹಳದಿ ಇರೋದ್ರಿಂದ ಆ ಬೀಜ ಬೆಳೀತಕ್ಕಂಥ ಬೀಜದಲ್ಲೇ ನಾವು ಕೆಂಪು ಬೀಜ ಬಿತ್ತಿದ್ರು ಅದು ಹಳದಿ ಆಗಿರ್ತದೆ. ಬೇರೆ ತೆಗೆದು ನೋಡ್ರಿ, ಹಳದಿ ಆಗಿರ್ತದೆ. ಅದು ಯಾವ ಲಿಂಗ? ಯಾವ ಪ್ರಣಮ? ನಕಾರ ಪ್ರಣಮ. ಹಾಂ, ಹೌದಲ್ಲ. ಅದಕ್ಕೆ ಮುಖ ಯಾವುದು? ನಾಸಿಕ. ನಾಸಿಕ ಮುಖ ಇರ್ತದೆ. ಆ ಹಳದಿ ಆಗಿರ್ತಕ್ಕಂಥದ್ದು ಆ ಒಳಗೆ ಭೂಮಿ ಹಾಟಿ ನೋಡ್ರಿ, ಒಳಗೆ ಹಳದಿ ಇರ್ತದೆ. ಬೀಜ ಯಾವುದದ? ಕೆಂಪದ. ಸೂರ್ಯಪಾನ ಬೀಜ ಕರ್ಗದೆ, ಕರ್ಗದೆ. ಮತ್ತು ಗೋಧಿದು ಬೇರೆ ಅದ, ಅವ್ರಿ ಬೇರೆ ಅದ. ಕೆಂಪು ಅವ್ರದ, ಬಿಳಿ ಅವ್ರದ, ಕರಿ ಅವ್ರದ. ಕರಿ ಹೆಸರದ, ಬಿಳಿ ಹೆಸರದ. ಕಾರಜೋಳ ಸಿಗ್ತದೆ. ಇವೆಲ್ಲ ಕರ್ಗದವಿಲ್ಲ. ಆ ಬಿತ್ತಿದ ಮೇಲೆ ಅವುಗಳನ್ನು ಬೀಜವನ್ನು ತೆಗೆದು ನೋಡಿದರೆ ಒಳಗೆ ಹಳದಿ ಇರ್ತದೆ, ಹಳದಿ ಇರ್ತದೆ. ಆ ಹಳದಿ ಯಾವ ಲಿಂಗ? ಪೃಥ್ವಿ ತತ್ವ. ಪೃಥ್ವಿ ತತ್ವ. ಆ ಹಳದಿ ಲಿಂಗದಲ್ಲಿ, ಹಳದಿ ಬಣ್ಣದಲ್ಲಿ ಅಂಶ ಏನೇನು ಕುಡಿಯದ? ಹಳದಿ ಬಂದ ಅಂಶ ಏನು ಕುಡಿಯದ? ಆ ನೀರಿನ ಅಂಶ ಕುಡಿಯೋದಿಲ್ಲ. ಅದ್ರಾಗ ನೀರಿನ ಅಂಶ ಕುಡಿಯೋದಿಲ್ಲ. ಆ ಒಳಗೆ ಭೂಮಿಯೊಳಗೆ ಬಿತ್ತಿದ ಗಾಳಿ ಎಲ್ಲಿಂದ ಬಂತು? ಆಚಾರ್ಯಲಿಂಗ ಎಲ್ಲಿದ್ದು ಬಂತು? ಆಚಾರ್ಯಲಿಂಗ ಎಲ್ಲಿದ್ದು ಬಂತು? ಹಾಗೆ ಆ ಪಿಂಡದೊಳಗಿರ್ತಕ್ಕಂಥ ಕೂಸಿಗೆ ಮೂಗು ಹೆಂಗೆ ಬಂತು? ಮೂಗಿಗೆ ಗಾಳಿ ಹೆಂಗೆ ಬಂತು? ಆ ಗಾಳಿ ಏನು ಕೆಲಸ ಮಾಡಿತು? ಆ ಗಾಳಿ ಕೆಲಸ ಮಾಡೋ ಸಮಯದೊಳಗೆ ಅದಕ್ಕೆ ವಾಸನೆ ಏನು ಶುರು ಆಯಿತು? ಮೂಗಿನಲ್ಲಿರ್ತಕ್ಕಂಥ ಕೂಸಿಗೆ, ಆ ಪಿಂಡದಲ್ಲಿರ್ತಕ್ಕಂಥ ಕೂಸಿಗೆ ಈ ಹೊರಗೆ ತಾಯಿ ಮೂಸಿ ನೋಡಿದರೆ ಆ ಕೂಸುಗಳ ಮೂಗಿನಾಗ ಗಂಧ ಹೋಗ್ತದೆ. ಈಗ ಒಬ್ಬ ಸೆರೆ ಕುಡ್ದು ತಿಳ್ಕೊರಿ, ಹಿಂಗೆ ತಿಳ್ಕೊರಿ. ಇಲ್ಲಿ ಯಾರೂ ಕುಡಿಯೋಂಗಿಲ್ಲ, ಆ ಮಾತು ಬೇರೆ. ಈಗಂತೂ ಎಲ್ಲರೂ ಬಿಟ್ಟಾರ, ಆ ಮಾತು ಬೇರೆ. ಆ ಸೆರೆ ಕುಡ್ದಂದ್ರೆ ಆ ಸೆರೆ ಕುಡ್ದು ಮನುಷ್ಯನೇ ಅವ ನಾರ್ತಾನೆ ಹಂಗ್ರಿ. ಎಷ್ಟು ಹೊಲಸು ನಾರ್ತಾನೆ. ಅವನ ಬಾಯಿ ಏನು ಪಾಪ ಮಾಡಿರ್ತದೆ? ಅಷ್ಟು ಹೊಲಸ ಚಲೋ ಬಾಯಿ, 32 ನಾಲಿಗೆ ಹಲ್ಲ ಇಟ್ಕೊಂಡು ಕೂತಾಗ ಅಂಥ ಹೊಲಸ ಸೆರೆ ಕುಡ್ದ ಊರು ತುಂಬ ನಾರ್ಕೋತ ಕೂತ್ರೆ ಅವನಿಗೆ ಯಾವ ಸೃಷ್ಟಿ ಅಂತಾರೆ? ಮನುಷ್ಯನಿಗೆ ಅವನಿಗೆ ಯಾವ ಸೃಷ್ಟಿ ಅಂತಾರೆ? ಬಾಯಿ ಯಾರ್ದು? ಮಾತು ಇಲ್ಲಿ ಹೇಳ್ತಾರೆ, ಆಚಾರಲಿಂಗದೊಳಗನ ಆಚಾರಲಿಂಗಕ್ಕೆ ಬೇರು, ಗಡ್ಡೆ, ಗೆಣಸುಗಳ ಗಂಧನ ಅರಿಯೋದು. ಯಾವಾಗಲೂ ನೀವು ಆಲೂಗಡ್ಡೆ ಮತ್ತು ಗೆಣಸದ, ಆ ಗೆಣಸಿನಲ್ಲಿ ಕೆಂಪ ಮತ್ತು ಬಿಳಿದಂತೆ 2 ಗೆಣಸದಾವೆ. ಆ ಬಿಳಿ ಗೆಣಸಿನ ವಾಸನೆ ಬೇರೆ ಇರ್ತದೆ, ಕೆಂಪು ಗೆಣಸಿನ ವಾಸನೆ ಸ್ವಲ್ಪ ನೋಡಿರೇನ್ರಿ ಡಾಕ್ಟರ್? ನೀವು ಮೂಸಿ ನೋಡಿಲ್ಲ? ಬರಿ ಕಡಿಮೆ ಹಾಕ್ಬರಿ, ಅಲ್ಲಿ ಕುಂದ್ರಸಿ. ಆ ಮೂಸಿ ನೋಡಿದಾಗ ಬಿಳೆಗಡ್ಡಿ ಗೆಣಸ, ಕೆಂಪು ಗೆಣಸ ಅಂತ ಇರ್ತದಲ್ಲ, ಆ ಕೆಂಪು ಗೆಣಸಿನ ವಾಸನೆ ನಾಳೆಗೆ ನೀವು ಹೋಗಿ ನೋಡಿರಿ, ಸೂಕ್ಷ್ಮವಾಗಿ ವಿಚಾರ ಮಾಡಿರಿ. ಯಾಕಂದರೆ ಅದು ಎದುರು ವಿಚಾರ ಮಾಡೋಕ್ಕೆ ಬರೋಂಗಿಲ್ಲ. ಮೂಗಿಗೆ ಹಿಡಿದುಕೊಂಡು ಬಿಳೆ ಗೆಣಸ ಮತ್ತು ಕೆಂಪು ಗೆಣಸ ಹೆಂಗಿರ್ತದೆ? ಹೌದಾ? ಈ ಉಳ್ಳಾಗಡ್ಡಿ ಹರ್ಚ್ರಿ, ಉಳ್ಳಿಗಡ್ಡಿ. ಆ ಉಳ್ಳಿಗಡ್ಡಿ ಹರ್ಚ ದೊಡ್ಡಪ್ಪಂದು ಹರ್ಸ್ರಿ, ಅಥವಾ ಪೇಚಿದ್ದದ್ದು ಪಾಚಿದ್ದದ್ದು ಹರ್ಚ್ರಿ. ಪಾಚಿದ್ದದ್ದು ವಾಸನೆ ಬೇರೆ, ದೊಡ್ಡ ಗಡ್ಡಿ ಬೇರೆ. ಪಾಚಿದ್ದದ್ದು ಹರಿಸಿದ್ರೆ ಕಣ್ಣಾಗ ನೀರು ಬರೋಂಗಿಲ್ಲ. ಪಾಚಿದ್ದು ಕಣ್ಣಾಗ ನೀರು ಬರ್ತಾನವ? ದಪ್ಪನೂ ಇದ್ರೆ ಕಣ್ಣಾಗ ನೀರು ಬರ್ತಿಲ್ಲ. ಯಾರು ಹೊಡೆದಿಲ್ಲ, ಬಡ್ದಿಲ್ಲ, ಏನೂ ಮಾಡಿಲ್ಲ, ಏನಂದಿಲ್ಲ, ಸುಮ್ಮನೆ ಕಣ್ಣಾಗ ನೀರು ಬಂದು. ಯಾಕೆ ಬಂದರು? ಆಚಾರಲಿಂಗಕ್ಕೆ ಗಡ್ಡೆ, ಗೆಣಸ, ಬೇರುಗಳ ಆತ ವಾಸನೆ ಆಚಾರಲಿಂಗದೊಳಗನ ಆಚಾರಲಿಂಗ. ಅದು ಹೆಂಗ್ರಿ? ಅದು ಹೆಂಗೆ? ಆಚಾರಲಿಂಗದೊಳಗನ ಆಚಾರಲಿಂಗ ಮೂಗು ಕೆಲಸ ಮಾಡೋಂಗಿಲ್ಲ. ಮೂಗಿನ ಗಾಳಿ ಕೆಲಸ ಮಾಡ್ತದೆ, ಪ್ರಾಣವಾಯು ಕೆಲಸ ಮಾಡುತ್ತದೆ. ಮೂಗ ಖುಲ್ಲಾ ದಗಸಿ ಬಾಗಿಲಿದ್ದಂಗೆ.
ಮೂಗಂದ್ರೆ ಅಗಸಿ ಬಾಗಿಲಿದ್ದಂಗೆ, ಗಾಳಿ ಹೋಗೋದು ಬರೋದು, ಗಾಳಿ ಹೋಗೋದು ಬರೋದು, ಅಷ್ಟೇ ಕೆಲಸ, ಉಳಿದು ಗೊತ್ತಿಲ್ಲ ಅದಕ್ಕೆ. ಮೂಗನ ಅಂಬದೇ ಹೌದು. ಈ ಹೊರಗಿನ ವಾಸನೆಗಳು ತಗೊಳ್ತಕ್ಕಂಥ ವ್ಯವಸ್ಥೆ ಒಳಗೆ ಏನೈತಿ, ಅದು ಆಚಾರಲಿಂಗದೊಳಗಿನ ಆಚಾರಲಿಂಗ. ಅಂದರೆ ಒಳಗೆ ವಾಸನೆ ನೋಡೋದು ಬೇರೆ ಐತಲ್ಲ. ನಿಮ್ಮ ಈ ವಾಸನೆ ಎಂಬತಕ್ಕಂಥದ್ದು ಮೂಗಿನಾಗ ಹೋತಂದರೆ ಕಾಣಿಸ್ತದೇನು? ಮೂಗಿಗೆ ಹೋದಾಗ ಕಾಣಿಸ್ತದೆ, ಮೂಗಿಗೆ ಹೋದಾಗ ಕಾಣಿಸ್ತದೆ. ಹಾಗೆ ಆಚಾರಲಿಂಗಕ್ಕೆ ಬೇರು ಗಡ್ಡೆ ಗೆಣಸುಗಳ ಗಂಧನರಿಯುವುದು. ಆ ಬೇರು ಗಡ್ಡೆ ಗೆಣಸದ ಭೂಮಿಯಾಗ ಇರ್ತದಲ್ಲ, ಅವುಗಳನ್ನು ಅರಿತು ಮೂಗಿಸಿ ನೋಡುತ್ತಂದರೆ ಆ ಮೂಗಿಗೆ ರೋಗನೇ ಇಲ್ಲ, ಜಡ್ಡಿಲ್ಲ, ಶ್ವಾಸಕ್ಕೆ ಅನಾನುಕೂಲ ಇಲ್ಲ, ಶ್ವಾಸಕ್ಕೆ ಅನಾನುಕೂಲ ಇಲ್ಲ. ಅವುಗಳಲ್ಲಿ ತಪ್ಪಿತು ಅಂದರೆ ಶ್ವಾಸನಲ್ಲಿ ತೊಂದರೆ ಆಗ್ತದೆ, ಎದೆಯಲ್ಲಿ ತೊಂದರೆ ಆಗ್ತದೆ, ಉಸುಲು ಬರೋದು ನೋಡ್ರಿ ಹಿಡಿದದಂತ ಅಂತೀವಿ. ಯಾಕಂದ್ರೆ ಆ ಗಡ್ಡಿ ಗೆಣಸುಗಳ ವಾಸನೆ ನೀವು ಸರಿಯಾಗಿ ತಗೊಂಡಿಲ್ಲ. ಇದು ಆರೋಗ್ಯಶಾಸ್ತ್ರ. ಇಲ್ಲೇನದ, ಬೇರು ಗಡ್ಡೆ ಗೆಣಸುಗಳ ಗಂಧನ ಅರಿಯುವುದು ಆಚಾರಲಿಂಗದೊಳಗೆ ಆಚಾರಲಿಂಗ. ಈ ಆಚಾರಲಿಂಗಕ್ಕೆ ಸಂಬಂಧಪಟ್ಟದ್ದೇನು? 4 ದಳಗಳು ಬಂದು ಅಂತ ಹೇಳಿನಿ. ನಕಾರ ಪ್ರಣಮ ಅಂತ ಹೇಳಿನಿ, ಭೂಮಿ ತತ್ವ ಅಂತ ಹೇಳಿನಿ, ಶ್ರದ್ಧೆ ಅಂತ ಹೇಳಿನಿ, ನಿಷ್ಠೆ ಅಂತ ಹೇಳಿ ನೀವೆಲ್ಲ ಅದಾವಲ್ಲ. ಇವೆಲ್ಲ ತಿಳಿದಿರ್ತಕ್ಕಂಥ ನಾವು ಆಚಾರಲಿಂಗದಲ್ಲಿರ್ತಕ್ಕಂಥ ಯಾವ ಆಚಾರಲಿಂಗಕ್ಕೆ ಬರೀ ಕಣ್ಣಿನೊಳಗನ ಕಣ್ಣು ನೋಡ್ರಿ, ಆಚಾರಲಿಂಗದ ಮಿಶ್ರಾರ್ಪಣ ಅರಿದು. ಆಮೇಲೆ ಗುರುಲಿಂಗದೊಳಗನ ಮಿಶ್ರಾರ್ಪಣ, ಗುರುಲಿಂಗ ಬೇಕದಲ್ಲ. ಗುರುಲಿಂಗ ಅಂದರೆ ಯಾವುದು? ನಾಲಿಗೆ. ಆ ನಾಲಿಗೆ ಗುರುಲಿಂಗ ಅಂತ ಯಾಕಂದರೆ ದೇಹದ ಗುರುತ್ವ ಶಕ್ತಿ ಅದಕ್ಕಲ್ಲಿ. ಗುರುತ್ವ ಶಕ್ತಿ ನಾಲಿಗೆಯಲ್ಲಿ ಗುರುತ್ವ ಶಕ್ತಿ ಅದೇ. ನಿನ್ನ ನಾಲಿಗೆ ಇರಲಿಕ್ಕಂದ್ರೆ ಏನೂ ಕೆಲಸ ಆಗೋದಿಲ್ಲ. ಈಗ ಡಾಕ್ಟರ್ ಜನರು ಇಲ್ಲಿ ಏನಾಯ್ತು ಅಂದ್ಕೂಡಲೇ ತೂತು ತಗೋತಾರೆ, ತೆಗಿತಿರಲ್ಲಿ ತೂತ. ಆ ತೂತು ತೆಗೆದಾದ್ರಾಗ ಒಂದು ಪೈಪ್ ಹಾಕ್ತಾರೆ. ಆ ಪೈಪ್ ಹಾಕಿ ಅದ್ರಾಗ ಹವಾ ಬಿಡ್ತಾರೆ, ಮೂಗನ ಬಂದಾತು, ಹೌದಲ್ರಿ? ಮತ್ತು ಶ್ವಾಸ ಎಲ್ಲಿ ತಗೋಬೇಕಮ್ಮ? ಇಲ್ಲಿ ತಗೋಬೇಕು, ಇಲ್ಲಿ ಶ್ವಾಸ ತಗೋಬೇಕು. ಇಲ್ಲಿ ಶ್ವಾಸ ತೊಗೊಂಡದ್ದು ಎಷ್ಟು ಪ್ರಕೃತಿಗೆ ಸಾಧ್ಯ ಆಗ್ತದೆ ಕೊಡೋದು? ಈ ಶ್ವಾಸ ಹೆಂಗೆ? ಇದನ್ನು ಯಾರು ಮಾಡ್ಯಾರ? ಇದನ್ನು ದೇವರು ಸೃಷ್ಟಿಯಲ್ಲಿ ಪ್ರತಿಯೊಂದು ಪ್ರಾಣಿಗಳಿಗೆ ಇಂದ್ರಿಯಗಳು ಹುಟ್ಟಿಸಿಬಿಟ್ಟ. ಒಂದೇ ಪ್ರಾಣಿ ಅಲ್ಲ, ಗಿಡಗಳಿಗೆ ಸಹಿತ ಐತಿ ಇಂದ್ರಿಯ ಅಂತ ಹೇಳಿ ನಾನು ನಿಮಗೆ. ಗಿಡಗಳು, ಸಸ್ಯಗಳು, ಬೆಳೆಗಳು, ಕಾಯಿಗಳು, ಕಪ್ಪರುಗಳು, ಇವೆಲ್ಲವುಗಳಿಗೂ ಆ ಪ್ರಾಣವಾಯು ಎಂಬತಕ್ಕಂಥ ಕೆಲಸ ಎಷ್ಟು ಕೆಲಸ ಮಾಡಿದ್ರು ನಾ ಹೇಳಿನಿ. ಆದರೆ ನಮ್ಮ ಇಂದ್ರಿಯಗಳು ಬೇರೆ, ಪ್ರಾಣಿಗಳ ಇಂದ್ರಿಯಗಳು ಬೇರೆ. ಈಗ ಎಮ್ಮೆ ಐತಪ್ಪ, ಎಮ್ಮೆ ಐತಿಲ್ರಿ? ಐತಿ. ಆ ಎಮ್ಮಿಗೆ ಇವತ್ತು ಹಚ್ಚ್ರಿ, ಎಮ್ಮೆ ಮೇಯ್ ತೊಳಿರಿ, ಎಮ್ಮೆ ಕಷ್ಟ ಮಾಡಿಸ್ರಿ, ಬಿಟ್ರೆ ಎಲ್ಲಿ ಹೋಗ್ತದೆ? ಮನುಷ್ಯನಿಗೆ ಇಂದ್ರಿಯಗಳ ಕಲ್ಪನಾ ಇದ್ದರೂ ಕೂಡ, ಇಂದ್ರಿಯಗಳ ವಿಚಾರ ಇದ್ದರೂ ಕೂಡ ತನ್ನ ಇಂದ್ರಿಯಗಳನ್ನು ಎಮ್ಮಿಗತೆ ಹೊರಗೆ ಬಿಡ್ತಾನೆ. ಅದು ಅನಾಗರಿಕತೆ, ಅದು ತಾಮಸ ವೃತ್ತಿ ಅಂತಾರೆ. ಅದಕ್ಕೆ ಸತ್ವ ರಜ ತಮ. ಸಾತ್ವಿಕ ಗುಣ, ರಜೋಗುಣ, ತಾಮಸ ಗುಣದ 3 ಗುಣಗಳಿದಾವೆ. ಆ ಇಂದ್ರಿಯಗಳು ಕೆಲಸ ಮಾಡ್ತಾವೆ. ಆ ಇಂದ್ರಿಯಗಳು ಕೆಲಸ ಮಾಡಿದಾಗ ಗುರುಲಿಂಗದೊಳಗಣ ಆಚಾರಲಿಂಗಕ್ಕೆ ಏನಪ್ಪ? ಗುರುಲಿಂಗ, ಆಚಾರಲಿಂಗದೊಳಗಣ ಆಚಾರಲಿಂಗದೊಳಗೆ ಇರ್ತಕ್ಕಂಥ ಆಚಾರಲಿಂಗಕ್ಕೆ ಅಂದರೆ ಅರ್ಥ ಆಗ್ತದಿಲ್ಲ ನಿಮಗೆ, ತಿಳಿಸಿ ಪ್ರಯತ್ನ ಮಾಡ್ತೀನಿ. ಆಚಾರಲಿಂಗ ಅಂದರೆ ಮೂಗಿನೊಳಗಣ ಮೂಗು. ಇನ್ನೊಂದು ವಿಷಯ ನಿಮಗೆ ಹೇಳ್ತೇನೆ. ಪ್ರತಿಯೊಂದು ಇಂದ್ರಿಯಗಳಲ್ಲಿ 2 ಭಾಗ, 6 ಭಾಗ ಮಾಡ್ತಾರೆ. 6 ಭಾಗ. ಮೂಗಿನೊಳಗನ ಮೂಗು ಅರಿದಾತಲ್ಲ, ಏನೋ ಗಂಧ, ಬೇರು, ಗಡ್ಡಿ ಗೆಣಸುಗಳು, ಪ್ರತಿಯೊಂದು ಗಡ್ಡಿಗಳನ್ನು, ಪ್ರತಿಯೊಂದು ಹೂಗಳನ್ನು. ಈಗ ಗಂಧೆಣ್ಣೆ ತೊಗೋತೀರಿ ನೀವು, ಆ ಗಂಧೆಣ್ಣೆ ತೊಗೊಂಡು ಏನಪ್ಪ ಗಂಧೆಣ್ಣೆ ತೊಗೋತೀರಿ ಅಂತ ಒಬ್ಬ ವ್ಯಾಪಾರಸ್ಥ ಬರ್ತಾನೆ, ಆ ಗಂಧೆಣ್ಣೆ ವ್ಯಾಪಾರ ಮಾಡ್ತಾನೆ. ಆ ಮಾಡಿದಾಗ ಅವ ಮೊದಲು ಹಳ್ಳಿ ಕೇರ್ ನಿಮ್ಮ ಕೈಗೆ ಹಚ್ತಾನೆ. ಆ ಗಂಧೆಣ್ಣೆ ಮಾರಾಟ ಮಾಡವ ಹಳ್ಳಿ ನಿಮ್ಮ ಕೈಗೆ ಹಚ್ತಾನೆ. ಮಾಡ್ತಿರಿಲ್ಲ? ಅದರೊಳಗೆ ಹೂವು ಐತಿಲ್ಲ, ಹೂದೆಣ್ಣೆ ಐತಿಲ್ಲ. ಆ ಹೂದೆಣ್ಣೆ ಇದ್ದರೆ ಏನು ನಾರ್ತಿ ನಿಮಗದು? ಏನು ಮಲ್ಲಿಗೆ ಹೂವು ನಾರ್ತೋ
ಅಥವಾ ಏನೋ ಯಾವುದು ಗುಲಾಬಿ ಹೂ ನಾರಿತೋ ಮತ್ತು ಬೇರೆ ಬೇರೆ ನಾರಿತು, ಏನು ನಾತು? ಆ ನಾತು ಆ ಕೈಗೆ ಹಚ್ಚಿರ್ತಕ್ಕಂಥ ಗಂಧೆಣ್ಣೆ ಅದು ನೋಡಿದ್ದು ಮೂಗ, ತೃಪ್ತಿ ಆಗೋದು ಮಹಾಲಿಂಗ. ತೃಪ್ತಿ ಆಗೋದು ಆಚಾರಲಿಂಗದ ಆಚಾರಲಿಂಗಕ್ಕೆ ಗಡ್ಡೆ ಅವುಗಳನ್ನು ಮೂಸಿ ನೋಡ್ಬೇಕು. ಈಗ ನೀವು ಹಣ್ಣು ತೊಗೊಳಕ್ಕೆ ಹೋಗ್ತೀರಿ, ಮಾವಿನ ಹಣ್ಣು ತೊಗೋತೀರಿ, ಯಾವುದೇ ಹಣ್ಣು ತೊಗೋತೀರಿ, ಮೂಸಿ ನೋಡ್ತಿರಲ್ಲ, ಮೂಸಿ ನೋಡ್ತಿರಲ್ಲ, ಮೂಗಿ ಯಾಕೆ ಒಯ್ತೀರಿ? ಮೂಗಿ ಮೆಣಸಿಕಾಯಿ ಮೂಸಿ ನೋಡ್ತಿರ್ರಿ, ಮೆಣಸಿಕಾಯಿ ಮೂಸಿ ನೋಡಿರನ್ರಿ? ಮೆಣಸಿಕಾಯಿ ಚೀಲಗಟ್ಲೆ ಅದಾವೆ, 400-500 ರೂಪಾಯಿ ಕಿಲೋ ಅದಾವೆ. ಆ ಮೆಣಸಿಕಾಯಿ ತೊಗೊಂಡು ಮೂಸಿ ನೋಡ್ತೀರೇನು? ಆ ಮೆಣಸಿನಕಾಯಿ ಶಿವಲಿಂಗದ ಪ್ರಸಾದ. ಆ ಕಣ್ಣಿನ ಬೇನೆಗಳು ಮೊದಲು ಕಣ್ಬೇನೆ ಅಂತ ಬರ್ತಿದ್ದು. ಮೊದಲನೇ ಕಾಲದಲ್ಲಿ ನಾವು ಸಣ್ಣವರಿದ್ದಾಗ ಕಣ್ಬೇನೆ ಅಂತ ಬಂದಿತ್ತು. ಆ ಕಣ್ಬೇನೆ ಅಂತ ಬಂದಾಗ ಇನ್ನೊಂದು ಅದ್ರಾಗ ಸ್ವಲ್ಪ ಏನ್ರಿ ಹಾಕೋಣ ಅಂತ ತಿಳ್ಕೊಂಡು ಹೇಳಿ ಮೆಣಸಿಕಾಯಿ ತೊಗೊಂಡು ಅದನ್ನು ಅರೆದು ಈ ತೊಡಿ ಒತ್ತಾಗ ಹಿಡಿದು ಕಣ್ಣಾಗಿ ಹಿಂಡುತ್ತಿದ್ರಿ. ಇದು ಖರೇನ ಸುಳ್ರಿ? ಮೆಣಸಿನ್ಕಾಯಿ ಹಿಂಡ್ತಿದ್ರಲ್ಪ. ಹಾಂ, ಆ ಮೆಣಸಿನ್ಕಾಯಿ ಹಿಂಡಿದ್ರೆ ಆ ಕಣ್ಬೇನೆ ಹೊಕ್ಕಿತ್ತು ಅಂದ್ರೆ ಅದಕ್ಕೆ ಸಂಬಂಧ ಐತೆ ಅಂದಂಗೆ ಆಯ್ತಲ್ಲ. ಅದು ಕಣ್ಣೊಳಗಿನ ಕಣ್ಣು. ಪ್ರಸಾದ ಶಿವಲಿಂಗದೊಳಗಣ ಶಿವಲಿಂಗ. ಶಿವಲಿಂಗಕ್ಕೆ ಕಣ್ಬೇನೆ ಬಂದಿಲ್ಲ, ಒಳಗಿದ್ದ ಸಾಮಾನಕ್ಕೆ ಬಂದದ್ದು. ಆ ಒಳಗಿದ್ದ ಸಾಮಾನಕ್ಕೆ ಬ್ಯಾನಿ ಬಂದದೆ, ಅದಕ್ಕೆ ನಾವು ಮೆಣಸಿನಕಾಯಿ ಹಾಕಿದೆವು. ಇದಕ್ಕೇನಂತಾರೆ? ಗುರುಲಿಂಗದೊಳಗಣ ಆಚಾರಲಿಂಗಕ್ಕೆ ಬೇರು, ಗಡ್ಡೆ, ಗೆಣಸುಗಳ ಗಂಧನ ತಿಳ್ಕೊಳ್ಳೋದು. ಮತ್ತಿನ್ನು ಆಚಾರಲಿಂಗದೊಳಗೆ ಗುರುಲಿಂಗ ಅಂತ ಬರ್ತದಲ್ಲಪ್ಪ, ಆಚಾರಲಿಂಗ ಗುರುಲಿಂಗಕ್ಕೆ ಬೇರು, ಗಡ್ಡೆ, ಗೆಣಸುಗಳ ಮೂಸಿ ನೋಡ್ಬೇಕು ನಾವು. ಸಿಕ್ಕದ ಮೂಸಿ ನೋಡೋಕೆ ಹೋಗಬಾರ್ದು. ತಾನಾಗೆ ವಾಸನೆ ಬರೋದು ಚಲೋ. ತಿಳಿತಲ್ಲ? ಬೇರು, ಗಡ್ಡೆ, ಗೆಣಸುಗಳು. ಭೂಮಿಯೊಳಗಿರ್ತಕ್ಕಂಥ ಬೇರು, ಅಂಗರ ಬೇರು ಅಂತ ಒಂದದೆ, ಅಶ್ವಗಂಧಿ ಅಂತ ಒಂದದೆ. ಅದಕ್ಕೆ ಅಂತಾರೆ ಅಶ್ವಗಂಧಿ ಅಂದರೆ ಅದೇ, ಅಂಗರ ಬೇರು ಅಂದ್ರೆ ಅದೇ. ಅದು ಅದರಲ್ಲಿ 2 ಭಾಗ ಮಾಡ್ತಾರೆ. ಒಂದು ಅಶ್ವಗಂಧಿಯಲ್ಲಿ ಒಂದು ಹೆಣ್ಣು ಒಂದು ಗಂಡು ಅಂತ 2 ಭಾಗ ಅದಾವೆ. ಪ್ರತಿಯೊಂದರಲ್ಲೂ 2 ಭಾಗ ಅದಾವೆ ರೀ. ಪ್ರತಿಯೊಂದರಲ್ಲಿ 2 ಭಾಗ ಅದಾವೆ. ಅದಕ್ಕೆ ಶಕ್ತಿ ಮತ್ತು ಶಿವ ಅಂತಾರೆ. ಅದಕ್ಕಂತಾರೆ ಆ 2 ಗಂಧಿರಿಂದ ಒಂದು ಗಂಧ ತೊಗೊಳ್ರಿ ನೀವು. ಆ ಅಶ್ವಗಂಧಿ ಬೇರು ತೊಗೊಳ್ರಿ. ಆ ಅಶ್ವಗಂಧಿ ಬೇರು ದಾರಿಕ ಎಲ್ಲ ಸಿಗ್ತದೆ, ಓಣ್ಯಾಗ ಸಿಗ್ತದೆ. ಅದು ಅಶ್ವಗಂಧಿ ಹಡ್ಡಿ ನೋಡ್ರಿ. ಆ ಹೆಣ್ಣು ಬೇರೆನೇ ಅರ್ಥ, ಗಂಡು ಬೇರೆನೇ ಅರ್ಥ. ಆ ಅಶ್ವಗಂಧಿ ಅಂದರು ಏನಾದರೂ ಕಾಯಿಲೆ ಆಗಿದ್ದರೆ, ಅಶಕ್ತತೆ ಆಗಿದ್ದರೆ ಮೊದಲನೇ ಕಾಲದೊಳಗೆ ಕಾರಿಕು ಅಶ್ವಗಂಧಿ ಬೇರೆ ಎಲ್ಲ ಕುಟ್ಟಿ ಆ ಮುದುಕನಿಗೆ ಕೊಡ್ತಿದ್ರು. ಅವ ಹರಿದವ ಆಗ್ತಿದ್ದೆ. ಚವನಪ್ರಾಸ್ ಅಂತ ಔಷಧ ಐತಿಲ್ರಿ ಡಾಕ್ಟ್ರೆ, ಆಯುರ್ವೇದ ಔಷಧ ಐತಿಲ್ಲ. ಒಬ್ಬ ಸುಕನ್ಯಾ ಅನ್ನೋ ಹೆಣ್ಮಗಳು, ಆಕೆ ಏನೋ ತನ್ನ ಆಟಕ್ಕೆ ಆಡಕ್ಕೆ ಹೋದ್ಲು. ತನ್ನ ಆಟ ಆಡಕ್ಕೆ ಹೋಗಿ ಅಲ್ಲೊಂದು ಹುತ್ತ ಬೆಳೆದಿತ್ತು. ಚವನ್ ಋಷಿ ಅನುಷ್ಠಾನಕ್ಕೆ ಕೂತಿದ್ದ, ಅವನ ಮ್ಯಾಗ ಹುತ್ತು ಬೆಳೆದಿತ್ತು. ಅದನ್ನು ಕಣ್ಣಿಲೆ ನೋಡಿದ್ಲು. ಆ ಕಣ್ಣಿಲೆ ನೋಡಿ ಒಳಗೆ ಕಣ್ಣು ಕಂಡು ಒಂದು ಕಟ್ಟಿಗೆ ತೊಗೊಂಡು ಚುಚ್ಚಿಬಿಟ್ಲು. ಹುಡುಗಿಯರ ಕೆಲಸ, ಹುಡುಗರ ಕೆಲಸ. ಉಡಾಳ ಕಂಪ್ನಿ ಅದು. ಬಾಲ್ ಒಂದೇ ಇಲ್ಲ. ಗಂಡು ಹುಡುಗರಲ್ಲಿ ಹೆಣ್ಣು ಹುಡುಗರು ಬಾಲ್ ಒಂದೇ ಇರಂಗಿಲ್ಲ ಅವಕ್ಕೆ. ಮುಗೀತ, ತಿಳಿತಲ್ಲ? ಬಾಲ್ ಇದ್ರೆ ಗಿಡದ ಮೇಲೆ ಹೊಕ್ಕಿದ್ರೆ ಆ ಚೌಮಾನ್ ಋಷಿ ಒಳಗೆ ಕೂತಿದ್ದ. ಆ ಕುಂತಾಗ ಅವನ ಕಣ್ಣುಗಳು ಮುಚ್ಚಿದ್ದಿಲ್ಲ. ಹೀಗೆ ಕೂತ್ಬಿಟ್ಟಿದ್ದ. ಅವನಿಗೆ ಶಿವಯೋಗ ಹತ್ತಿತ್ತು. ಅನುಷ್ಠಾನ ಮಾಡ್ತಾ ಕೂತ್ಬಿಟ್ಟ. ಈ ಹುಡುಗಿ ಸುಕನ್ಯಾ ಆಡಕ್ಕೆ ಹೋದ ಕೂಡಲೇ ಏನೋ ಹಿಂಗೆ ನೋಡಿದ್ದು, ಒಳಗೆ 2 ಕಣ್ಣು ಮಿಂಚಿದು. ಯವ್ವ ಏನೋ ಮಿಂತ ತಿಳ್ಕೊಂಡು ಹೇಳಿ 2 ಕಡ್ಡಿ ತೊಗೊಂಡು ಕಣ್ಣಾಗ ಒತ್ತಿಬಿಟ್ಲಿ. ಹಿಂಗೆ ಆ ಕಣ್ಣಾಗಿಂದ ರಕ್ತ ಬಂತು. ಕಣ್ಣಾಗ ಹೋಗಿಬಿಟ್ಟು ಆ ಋಷಿ ಏನು ಮಾಡಿದ? ಅದರಲ್ಲಿ ಸ್ಥೂಲ, ಸೂಕ್ಷ್ಮ ಕಾರಣ, ಮಹಾಕಾರಣ ಅಂತ ಹೇಳಿನಲ್ಲ ನಿನ್ನೆ. ಸ್ಥೂಲ, ಸೂಕ್ಷ್ಮ ಕಾರಣ, ಮಹಾಕಾರಣ ಅಂತ ಹೇಳಿನಲ್ಲ. ಮಹಾಕಾರಣದಲ್ಲಿರ್ತಕ್ಕಂಥ ಋಷಿ ಜಾಗೃತಕ್ಕೆ ಬಂದು ನನ್ನ ಕಣ್ಣೊಳಗೆ ಯಾರು ಕಡ್ಡಿ ಚುಚ್ಚಾರ ಅವರಿಗೆ ಕಾಲ್ ಮಾಡಿ ಬಯಲು ಕಡೆ ಬಂದಾಗಲೇ ಶಾಪ ಕೊಟ್ಬಿಟ್ಟೆ.
ರಾಜ್ಯ ತುಂಬ ಎಲ್ಲ ಕಾಲು ಮಾಡಿ ಬೇಲ್ ಕಡೆ ಯಾರಿಗೂ ಬಂದಾಗಿಬಿಟ್ಟು ಬಂದೆಲ್ಲ ಬಾಗಲ ಆ ಬಂದ ಆ ಸಮಯದೊಳಗೆ ಯಾಕೆ ಹೆಂಗಾಯ್ತು ಅಂತ ಆಕಿ ತಂದೆ ರಾಜ ಇದ್ದ. ಹಿಂಗ್ಯಾಕಾಯ್ತು ಅಂತ ಆಕೆ ಒಬ್ಬಾಕಿನ ಕಾಲು ಮಡಿತಿದ್ದು, ಉಳ್ದವ್ರು ಮಡಿತಿದ್ದಿಲ್ಲ. ದನ ಕರೆ ಎಲ್ಲ ಬಂದು ಬಯಲು ಕಡೆ ಬಂದು ಎಲ್ಲ ಬಂದು. ಅವಾಗ ಯಾಕತ್ತಂಗೆ ಹಿಂಗ್ಯಾಕಾಗಿ ಅಂತೇಳಿ, ಇಲ್ರಿ ನಾನು ಹೋಗಿದ್ದೆ, ಅಲ್ಲೊಂದು ಹುತ್ತಿತ್ತು, ಆ ಹುತ್ತಿನಾಗ ಒಂದು ಕಡ್ಡಿ ಚುಚ್ಚಿದೆ, ಆ ಕಡ್ಡಿಯೊಳಗೆ ಏನೋ ಬಂದಾಗಲಿ ಅದು ಶಬ್ದ ಬಂತು ಅಂತ ಹೇಳಿಬಿಟ್ಟು. ಸುಕನ್ಯಾ ಅಯ್ಯೋ ಏನು ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಅಲ್ಲಿಗೆ ಬಂದು ಅದನ್ನೆಲ್ಲ ಮಗದು ಅದನ್ನೆಲ್ಲ ತೆಗೆದು ಅದೆಲ್ಲ ಹಾಕಿ ಕಡ್ಯಾಗೆ ತೆಗೆದ್ರು ಕಣ್ಣು ಹೋಗಿದ್ದು. ಇದು ಹೇಗಾದ್ರೂ ಆಗ್ತಂತ ಕೂಡಲೇ ನಾ ಹೇಳ್ದಂಗೆ ಕೇಳಿದ್ರೆ ಆಗ್ತದ ಅಂತಂದ ಯಾವ ಚೌಮಾನ್. ಏನಾಗ್ಬೇಕಂದ್ರೆ ನಾನು ಉದುಮುಕ್ಕಾಗೀನಿ, ನಾನು ಕಣ್ಣು ಹೋಗ್ಯಾವ, ನನಗೆ 1000 ವರ್ಷ ಆಗ್ಯದ, ನನಗೆಲ್ಲ ಗಡ್ಡ ಬಂದಾದವು, ಬೆಳೆ ಬಂದಿದ್ದಾವೆ, ಎಲ್ಲ ಬಂದಾಗ್ಯದ, ನಿನ್ನ ಮಗಳು ಕೊಟ್ಟು ಮದುವೆ ಮಾಡಂದ. ಬಿಟ್ಟರೆ ಒಂದು ಸಂಕಟ, ಸಣ್ಣ ಹುಡುಗ್ಯದ ಬಿಟ್ಟರೆ ಕಾಲ್ಮಡಿ ಬಂದಾಗೋರು ಚಾಲು ಇಲ್ಲ, ಮಾಡಿದ್ರೆ ಹುಡುಗ್ಯದ ಅವ ಮುದುಕಾಗ್ಯಾನ, ಹೆಂಗೆ ಕೊಡ್ಬೇಕನ್ನೋ ಚಿಂತೆ ಆತ. ಅವಾಗ ಚಿಂತೆ ಆಗಿ ಬಿಟ್ಬಿಟ್ರು ನನಗೇನಾಗ್ತದೆ ಅಂತಂದು ಒದ್ದಾಡಕ್ಕೆ ಹತ್ತಿ ಮಂದೆಲ್ಲ ಆ ಪ್ರಜೆಗಳೆಲ್ಲ ಒದ್ದಾಡಕ್ಕೆ ಹತ್ತಿದ್ರು. ಆ ಪ್ರಜೆಗಳು ಒದ್ದಾಡಿದಾಗ ಅವ ಕೊಟ್ಟು ಲಗ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಅಂದ ಕೂಡಲೇ ಎಲ್ಲರೂ ನಿತ್ತಲೆ ಅಡುಗೆ ಮನೆ ಕೂತ್ರಲ್ಲೇ, ಹೊರಗೆ ಕೂತ್ರಲ್ಲೇ, ಮಳೆ ಮ್ಯಾಗ ಕೂತ್ರಲ್ಲೇ, ಹೊಲ್ದಾಗ ಎಲ್ಲ ಕಡೆ ಬಯಲು ಕಡೆ ಎದ್ದು ಬಿಡ್ತಾರೆ ಹಾಡಿ. ಈಗ ನಂಗೆ ಮುನ್ಸಿಪಾಲ್ಟಿ ಇದ್ದಿದ್ದಿಲ್ಲ ಅವಾಗ ಹೆಣ್ಮಗಳು ಅಶ್ವಿನಿ ಕುಮಾರ್ನ ತಪಸ್ಸು ಮಾಡಿ ಈ ಅಶ್ವಗಂಧಿ ಎಂಬತಕ್ಕಂಥ ಔಷಧವನ್ನು ಕೊಟ್ಟು ತಯಾರು ಮಾಡಿದಾಗ ಚವನಪ್ರಾಸ ಅಂತ ಒಂದು ಔಷಧ ತಯಾರಾಯ್ತು ರೀ. ಚವನಪ್ರಾಸ ತಗೋತಾರಿಲ್ರಿ, ಚವನಪ್ರಾಸ ಆಯುರ್ವೇದ ಬರ್ಕೊಡ್ತೀರಿಲ್ರಿ. ಆ ಚವನಪ್ರಾಸ ನೇಮದ ಪ್ರಕಾರ ತೊಗೋಬೇಕ್ರಿ. ಐತೆ ಚಂದ ಐತೆ, ಸಿಕ್ಕಂಗೆ ತೊಗೊಳಕ್ಕೆ ಬರೋಂಗಿಲ್ಲ. ಗುಳಿಗೆ 2 ಕೊಟ್ಟಿವು, ಮುಂಜಾನೆ ತೊಗೊಂಡ್ರಿ, ಒಮ್ಮೆ 2 ತೊಗೊಂಡ್ರೆ ಗುಳಿಗೆ 2 ಕೊಟ್ಟಿರಿ, ಮುಂಜಾನೆ ತೊಗೊಳ್ರಪ್ಪ, ಸಂಜ್ಕೊಂತ ಕೊಟ್ಟಿರಿ, 2 ಒಮ್ಮೆ ಹೋಗಿ ಹೋಗಿ ಉಣಂಗಿ ಬಿಟ್ರೆ. ಇಲ್ಲಿ ಗಡ್ಡೆ ಗೆಣಸು ಗಂಧವನರಿಯುವುದು ಆಚಾರಲಿಂಗದೊಳಗನ ಆಚಾರಲಿಂಗ. ಎಷ್ಟು ಸೂಕ್ಷ್ಮದಲ್ಲಿ ಅಂದರೆ ನಮ್ಮ ಬರೀ ಮೂಗು ಅಷ್ಟೇ ಅಲ್ರಿ, ಆ ಮೂಗಿನೊಳಗಿರ್ತಕ್ಕಂಥ ಒಂದು ಗಂಧ ಗಾಳಿ ಹಂಗೆ ಸೂಕ್ಷ್ಮ ಐತಿ. ಆ ಸೂಕ್ಷ್ಮ ಗಾಳಿಗೆ ತೊಂದರೆ ಬಾರ್ದಂಗೆ ನೋಡ್ಕೊಳ್ಳೋದೇ ನಮ್ಮ ಕೆಲಸ. ನಾವು ಯಾರು ಗಾಳಿ ನೋಡ್ತೀವಿ? ಮೂಗಿನ ನಮ್ಮ ಗಾಳಿನೇ ನಾವು ನೋಡ್ತೀವಿ. ನಮ್ಮ ಮೂಗು ಕೆಡಬಾರ್ದು, ನಮ್ಮ ನಾಲಿಗೆ ಕೆಡಬಾರ್ದು, ನಮ್ಮ ಕಣ್ಣು ಕೆಡಬಾರ್ದು, ನಮ್ಮ ಕಿವಿ ಕೆಡಬಾರ್ದು, ನಮ್ಮ ಕಾಲು ಕೆಡಬಾರ್ದು. ಇದೆಲ್ಲ ಯಾರು ಶರೀರ? ಮೂಗು ಯಾರ್ದು? ಕಣ್ಣು ಯಾರು? ನಮ್ಮದಲ್ಲ. ಅವಳನ್ನ ಸೆರೆಗಿಟ್ಟು ಬಾಯಿ ಯಾರ್ದು? ಬಾಯಿ ನಮ್ಮದೇ ಅಲ್ಲ. ಆ ಬಾಯಿಯೊಳಗೆ ಸಿಕ್ಕದ್ದು ಹಾಕಿಬಿಟ್ರೆ ಬಾಯಿ ಕೆಡ್ತದಿಲ್ಲ, ಬಾಯಿಗಳು ಗುಣ ಕೆಡ್ತಾವಿಲ್ಲ, ದೇಹ ಕೆಡ್ತದಿಲ್ಲ. ನಿನ್ನೊಬ್ಬ ಮನುಷ್ಯ ಬಂದಿದ್ದಿಲ್ಲ, ನೀವರಿಗೆ ಅವ ಕುಡಿದು ಬಂದು ಸಿಕ್ಕಂಗೆ ಒದರಾಡಿದ. ಕೆಟ್ಟರೆ ಯಾರು? ಎಲ್ಲಿ ಹೋಯ್ತು. ತಾನೇ ಕೆಡ್ತಾನೆ ಹೊರತಾಗಿ ಜಗತ್ತು ಕೆಟ್ಟಿಲ್ಲ. ಆಚಾರಲಿಂಗದೊಳಗನ ಆಚಾರಲಿಂಗಕ್ಕೆ ಬೇರು ಗಡ್ಡೆ ಗೆಣಸುಗಳ ಗಂಧನ ಅರಿಯುವುದು ಆಚಾರಲಿಂಗ. ಇನ್ನು ಗುರುಲಿಂಗದೊಳಗನ ಆಚಾರಲಿಂಗ, ಗುರುಲಿಂಗದೊಳಗನ ಆಚಾರಲಿಂಗ. ಗುರುಲಿಂಗ ಅಂದ್ರೆ ನಾಲಿಗೆ. ಈ ನಾಲಿಗೆಯೊಳಗಿನ ಆಚಾರಲಿಂಗ ಅಂದ್ರೆ ಮೂಗ. ನೋಡಿ ಎಷ್ಟು ಸೂಕ್ಷ್ಮದ. ಏನವ ಏನು ಮಾಡಿಯಲ್ಲ, ಯಾಕೋ ಒಗ್ಗರಣೆ ನಾರಾಕತ್ತದ, ಒಗ್ಗರಣೆ ನಾರಾಕತ್ತದಲ್ಲ ತಂಗೆ ಏನು ಹಾಕಿದೆ? ಇಲ್ಲರಿ ಮಾವರೇ, ಒಂದು ಸ್ವಲ್ಪ ಒಗ್ಗರಣೆ ಅದು ಕೊಟ್ಟೇನೆ, ಹಾಂ ಚಲೋ ಆಗ್ಯದ ನೋಡುವ, ಏನೋ ಖಾರ ಹೆಚ್ಚದಂಗೆ ಕಾಣ್ತದೆ, ಕಾಟು ಬರಕ್ಕೆ ಹತ್ತದ ಅಂತೀವಿಲ್ಲ ನಾವು, ಅಂತೀವಿಲ್ಲ. ಅಂದ್ರೆ ಆ ಸಾರು ಯಾವ ಲಿಂಗದ್ದು? ಗುರುಲಿಂಗದ್ದು. ಹೌದಲ್ಲ. ಮತ್ತು ಆ ಸಾರು ಗುರುಲಿಂಗದ ಗಡಿಗ್ಯಾಗ ಕುದಿತದೆ, ನಾತ್ ಯಾವ ಲಿಂಗಕ್ಕೆ ಬತ್ತು? ಆಚಾರಲಿಂಗಕ್ಕೆ. ಆಚಾರಲಿಂಗದ ಗುರುಲಿಂಗದೊಳಗೆ ಆಚಾರಲಿಂಗಕ್ಕೆ ನೋಡಿ ಹೇಳ್ತಾರೆ ಇಲ್ಲಿ, ಏನು ಅರಿದಪ್ಪ? ಮಧುರವಾದ ರುಚಿಯಾದ ಅರಿಯೋದು. ಗುರುಲಿಂಗದೊಳಗಣ ಆಚಾರಲಿಂಗಕ್ಕೆ ಸಿಹಿ, ಜೇನುತುಪ್ಪ, ಬೆಲ್ಲ. ನಿನ್ನೆ ಹೇಳಿನೊಂದು ಮಾತು ಅರ್ಧಕ್ಕೆ ಬಿಟ್ಟಿವಿ ನಾವು. ಬೆಲ್ಲ ಕಬ್ಬಿನಿಂದ ತಯಾರಾಕದಲ್ಲ,
ಬೆಲ್ಲ ಕಬ್ಬಿನಿಂದ ತಯಾರಾಕೋದಲ್ಲ, ಈ ಕಬ್ಬು ಬೆಳಿತೀರಲ್ಲ, ಆ ಬೆಲ್ಲ ಕಬ್ಬಿನಿಂದ ತಯಾರಾಗ್ತದೆ ತಿಳ್ಕೊಂಡು ಹೇಳಿ ಕಬ್ಬನ್ನು ಹೆರಚಿ ನಾವು ನಾಳೆ ಚಜ್ಕ ಮಾಡಬೇಕಾಗ್ಯದ, ಏನೇನು ಹುಗ್ಗಿ ಮಾಡಬೇಕಾಗ್ಯದ, ಆ ಹುಗ್ಗಿ ತಂದು ಒಲೆ ಮ್ಯಾಗಿಟ್ಟು ಕಬ್ಬನ್ನು ಹೆರಚಿ ಗಡಿಗೆ ಹೋಗಿದ್ರೆ ಆ ಕಬ್ಬನ್ನು ಹೆರಚಿ ಆ ಸಿಪ್ಪಿ ಎಲ್ಲ ಗಡಿಗೆ ಹೋಗೋದು ಬೆಲ್ಲ ಹಾಕೋದೇನದು? ಬೆಲ್ಲ ಹಾಕೋದೇನು? ಸತ್ವ ರಜ ತಮ ಗುಣಗಳು ಅಳಿಬೇಕಲ್ಲಿ. ಆ ಬೆಲ್ಲ ಇರ್ತಕ್ಕಂಥದ್ದನ್ನು ಗಾಣಕ್ಕೆ ಹಾಕಿ ಬೆಲ್ಲದಲ್ಲಿ ಎಷ್ಟು ಮಹತ್ವದ ಒಂದು ಕಬ್ಬದ. ಆ ಕಬ್ಬು ತುಳಿಯುವಾಗ ಹಣೆ ಬರ ಅಂತ ಸುಮಾರಿ ಕಬ್ಬಿಂದು. ಆ ಕಬ್ಬು ನಾವು ತುಳಿಯುವಾಗ ನೆಲಕ್ಕೆ ಹಾಕುವಾಗ ತುಳಿಯಬೇಕು, ಅದನ್ನು ಕಡ್ಕಡ ತುಳಿಬೇಕು. ಆ ಕಡ್ಕಡ ತುಳಿದ ಮೇಲೆ ಮತ್ತು ದೊಡ್ಡದಾಗ್ತದೆ. ದೊಡ್ಡ ಮೇಲೆ ಕಟಾವು ಮಾಡಬೇಕು. ಕಟಾವು ಮಾಡಿ ಮತ್ತು ಗಾಣಕ್ಕೆ ಹಾಕಬೇಕು. ಗಾಣಕ್ಕೆ ಹಾಕಿ ಸುಡಬೇಕು ಅದನ್ನು. ಆ ಸುಟ್ಟಾಗ ಬೆಲ್ಲ ತಯಾರಾಯ್ತು. ಆ ಬೆಲ್ಲ ತಯಾರಾದ ಮೇಲೆ ಅದನ್ನು ತಂದು ಹೋಳಿಗೆ ಮಾಡಬೇಕಾಗ್ಯದೆ, ಹುಗ್ಗಿಗೆ ಹಾಕಬೇಕಾಗ್ಯದೆ. ಅದು ರುಚಿ ಕಮ್ಮಾಗಿದೇನು? ನಾನು ಒದ್ದಾರ ತುಳ್ದಾರ ಅಂದದೇನು? ನಾನು ಸುಟ್ಟಾರ ಅಂದದೇನು? ನಾನು ಮಾಡ್ಯಾರ ಅಂದೇನು? ಇದು ಯಾವ ಲಿಂಗ? ಮಧುರ ಅಂದರೆ ಗುರುಲಿಂಗದೊಳಗನ ಆಚಾರ್ಯ. ಇದರಲ್ಲಿಯೂ ಸ್ನಾಯುಗಳು ತಯಾರಾಗ್ತಾವ್ರಿ. ವಾಸನೆಯಿಂದ ಸ್ನಾಯು ತಯಾರಾಗ್ತಾವೆ. ವಾಸನೆಯಿಂದ ಪದಾರ್ಥಗಳು ತಯಾರಾಗ್ತಾವೆ. ವಾಸನೆಯಿಂದ ರೂಪ ತಯಾರಾಗ್ತದೆ. ವಾಸನೆಯಿಂದ ಶಬ್ದ ತಯಾರಾಗ್ತದೆ. ವಾಸನೆಯಿಂದ ನಾಳೆ ತಿಂಡಿಗಳು ತಯಾರಾಗ್ತಾವೆ. ಇಂಥ ಒಂದು ಸಮಯದೊಳಗೆ ಗುರುಲಿಂಗದೊಳಗನ ಆಚಾರ್ಯಲಿಂಗ ಅಂದರೆ ಮಧುರ ರುಚಿಯನ್ನು ಅರಿಯುವುದು. ಮಧುರ ರುಚಿ. ಜೇನುತುಪ್ಪ ಹೇಗದಪ್ಪ? ಜೇನುತುಪ್ಪ ತೊಗೊಂಡು ಕೊಡಲಿ ಎಲ್ಲಿಗೆ ಹಚ್ಕೋತೀವಿ ನಾವು? ನಾಲಿಗೆ ಹಚ್ಕೋತೀವಲ್ಲ. ಆ ಜೇನುತುಪ್ಪ ಯಾವ ಲಿಂಗದ್ದು? ಗುರುಲಿಂಗದ್ದು. ಗುರುಲಿಂಗದ ನಾಲಿಗೆ. ನಾಲಿಗೆನ ನಾವು ಹೆಂಗೆ ಇಡಬೇಕು? ಸ್ವಚ್ಛಗಿಡಬೇಕು ನಾಲಿಗೆ. ನಾಲಿಗೆ ಭಾಳ ಸ್ವಚ್ಛ ಇರ್ಬೇಕು ರೀ. ಹೆಂಗಿರ್ಬೇಕು? ಹರಿಶ್ಚಂದ್ರನಂಗೆ ಇರ್ಬೇಕು ನಾಲಿಗೆ. ನಾಲಿಗೆ ಸ್ವಚ್ಛ ಇರಬೇಕು ಅಂದ್ರೇನು? ನಾಲಿಗೆಯನ್ನು ದಿವಸ ನಾವು ತೊಳಿಬೇಕು. ನಾಲಿಗೆಯೊಳಗೆ ಇರ್ತಕ್ಕಂಥ ಹೊಲಸ ತೆಗೆದು ಹಾಕಬೇಕು. ನಾಲಿಗೆಯಿಂದ ಮುಂಜಾನೆ ಚಂದಿತ್ತೆ ಒಳ್ಳೆಯದು ಮಾತಾಡಬೇಕು ಹೊರತಾಗಿ ಕೆಟ್ಟದ್ದು ಮಾತಾಡಬಾರ್ದು. ಕೆಟ್ಟದ್ದು ಮಾತಾಡು. 4 ಶರಣರು ಭಿಕ್ಷಕ್ಕೆ ಹೋದರು. ಒಬ್ಬ ಶ್ರೀಮಂತ ಮನುಷ್ಯನ ಮನೆ ಭಿಕ್ಷಕ್ಕೆ ಹೋದರು. ಆ ಶ್ರೀಮಂತರಿಗೆ ಭಿಕ್ಷಕ್ಕೆ ಹೋದ್ರೆ ಅಪಮಾನ ಭಾಳ. ಈ ಸುಳಿಮಗ ಯಾಕೆ ಬಂದಪ್ಪ ಅಂತಾರೆ ಅವರು. ಈ ಲೋಕಾಯುಕ್ತವ್ರು ಬಂದು ಹೊತ್ತಿನಾಗ ಏನೋ ಅನ್ನಂಗಿಲ್ಲ, ಅವ್ರು ಸುಮ್ಮ ಕುಂದಿರ್ತಾರೆ. ಲೋಕಾಯುಕ್ತ ಪೊಲೀಸರು ಬಂದ್ರಂದ್ರೆ ಓಡಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಉಳಿದವ್ರು ಯಾರು ನಮ್ಮಂಥ ಭಿಕ್ಷಕ್ಕೆ ಹೊರಂದ್ರೆ ಇವು ಸುಳಿ ಮಗ ಏನಾರು ಯಾಕೆ ಬಂದ್ರೆ ಜೋಳಕ್ಕೆ ಇಲ್ಲ ಅಂತ ಹೇಳು, ಈ ಸರ ಊರ್ಯಾಗ ಮನ್ಯಾಗ ಇಲ್ಲ ಅಂತ ಅಂತಾರೆ ಎಷ್ಟೋ ಮಂದಿ. ಲೋಕಾಯುಕ್ತರು ಹೋದ್ರೆ ಬಂಗಾರ ಬೆಳ್ಳಿ ಹೆಣ್ಮಕ್ಳು ಮೇಮ್ಯಾಗಿಂದು ಎಲ್ಲದು ಅಲ್ಲಿದು ಇಲ್ಲಿದು ಎಲ್ಲ ಜಪ್ತು ಮಾಡಿಕೊಂಡು ಪೊಲೀಸರು ಕರ್ಕೊಂಡು ಮತ್ತು ಅವ್ರ ಕೈ ಬಿಡೋಂಗಿಲ್ಲ, ಒಯ್ದು ಜೈಲಿನಾಗ ಹಾಕ್ತಾರೆ. ನೀವು ಗಳಿಸಿ ಏನು ಮಾಡಿದಿರಿ? ಅದು ಎದಕ್ಕೆ ಸಲ್ತು? ಎಂದಿಗಾದರೊಂದು ದಿನ ಸಾವು ತಪ್ಪದು, ಹುಟ್ಟುತ್ತೇನು ತರಲಿಲ್ಲ, ಹೋಗುತ್ತೇನು ಒಯ್ಯಲಿಲ್ಲ, ಸುಟ್ಟ ಸುಣ್ಣದ ಹರಳಿನಂತೆ ಆಯು ಹೋಯಿತು. ನಮ್ಮಲ್ಲಿ ಇರ್ತದೆ, ಅಪ್ಪ ಧನ ಬೇಕು, ದುಡ್ಡ ಬೇಕು, ಅಷ್ಟು ಆಯ್ ಮಾಡ್ಕೊಂಡು ಕುಂದ್ರಕ್ಕೆ ಬರೋಂಗಿಲ್ಲ. ಅದರಲ್ಲಿ ಮಿತಿ ಬೇಕು, ಮಿತಿ ಬೇಕು, ಮಿತಿ. ಇಲ್ಲೇನಾಗ್ತಂತ ಕೇಳಿದ್ರೆ ಆಚಾರ್ಯಲಿಂಗದೊಳಗೆ ಗುರುಲಿಂಗದೊಳಗೆ ಆಚಾರ್ಯಲಿಂಗಕ್ಕೆ ಬಂದೀವಿ ನಾವೀಗ. ಗುರುಲಿಂಗದೊಳಗಣ ಮೂಗು. ಆ ಗುರುಲಿಂಗದೊಳಗೆ ಮೂಗಕ್ಕೆ ಮಧುರ ರುಚಿ ಅರಿಯುವುದು. ಆ ಗುರುಲಿಂಗದೊಳಗಿನ ಆಚಾರ್ಯ ಅಂದರೆ ನಾಲಿಗೆಯೊಳಗಿನ ಮೂಗ. ನಾಲಿಗೆಯೊಳಗೆ ಮೂಗು ಐತಿಲ್ರಿ. ನೀವು ಮೂಗಿನಾಗ ಪೈಪ್ ಹಾಕ್ತಾರಲ್ಲ, ಮೂಗಿನಾಗ ಪೈಪ್ ಹಾಕಿ ಎಲ್ಲಿ ಒಳಗೆ ಹಾಕ್ತಾರಲ್ಲ, ಹೌದಲ್ಲ? ಅಲ್ಲಿ ನಾಲಿಗೆ ಬಂದಾಗ್ಯದಿಲ್ಲ, ಅಲ್ಲಿ ಮೂಗಿನಾಗ ಹಾಕಿದ್ರಿಲ್ಲ. ಆ ಮೂಗಿನಾಗ ಹಾಕಿ ಒಳಗೆ ಹವಾ ಬಿಡ್ತೀರಿ, ಆಹಾರ ಬಿಡ್ತೀರಿ, ಹಾಲು ಬಿಡ್ತೀರಿ, ಎಲ್ಲ ಬಿಡ್ತೀರಿ. ಆ ಎಲ್ಲ ಬಿಟ್ಟಾಗ ಆ ಆಚಾರ್ಯಲಿಂಗದೊಳಗಿರ್ತಕ್ಕಂಥ ಗುರುಲಿಂಗದೊಳಗಿನ ಆಚಾರ್ಯಲಿಂಗಕ್ಕೆ ಅಲ್ಲಿ ಏನು ಸಿಗ್ತಂತ ಕೇಳಿದ್ರೆ ಮಧುರ. ಈ ಕೂಸು ಮಲಿ ಕುಡಿತದ. ಆ ಕೂಸು ಮಲಿ ಕುಡಿಯಾಗ ಹಾಲಿನೊಳಗೆ ಸಕ್ಕರೆ ಹಾಕಿರೇನು, ಬೆಲ್ಲ ಹಾಕಿರೇನು, ಮತ್ತೇನು ಸಾಮಾನು ಹಾಕಿರೇನು? ಮಲಿ ಹಾಲದೊಳಗೆ ಏನು ಹಾಕ್ಯಾನ ಅವ್ರವ್ವ? ನನ್ನ ಮಗ ಹಾಲು ಕುಡಿತ ತಿಳ್ಕೊಂಡು 1 2 ಕಿಲೋ ಬೆಲ್ಲ ತಿಂದ್ರೆ
ಎಮ್ಮಿಗೆ ಬೆಲ್ಲ ಇಟ್ರೆ ಎಮ್ಮಿಗೆ ಒಂದು 2 ಪೆಂಟ್ ಬೆಲ್ಲ ಇಡ್ರಿಪ್ಪ ತಿನ್ನಾಕ ತಿತ್ತದ, ಅದು ಕೆಲಸ ಮಾಡ್ತದೆ. ಈ ಬೆಲ್ಲದ ರುಚಿ ಹಾಲಿನಾಗ ಬರೋದಿಲ್ಲ. ಅದ್ರ ರುಚಿನೇ ಬೇರೆ, ಅದ್ರ ಶಿಸ್ತನೇ ಬೇರೆ, ಅದ್ರ ವ್ಯವಸ್ಥೆನೇ ಬೇರೆ, ಅದ್ರ ಬಣ್ಣನೇ ಬೇರೆ. ಕರಿ ಹಾಲು ಎಲ್ಲಾದರೂ ಬಂದಾವೆ ನಿಮಗೆ? ಕರಿ ಹಾಲು. ಇನ್ನು ಮಲಿಯೊಳಗೆ ದೋಷ ಆಗಿತ್ತಂದರೆ ಸ್ವಲ್ಪ ಕೆಂಪು ದೋಷ ಬರ್ತದೆ, ಕೆಂಪು ದೋಷ. ಕರಿ ಹಾಲು ಬಂದಾವೇನೋ? ಇಲ್ಲಿ ಆಚಾರಲಿಂಗದೊಳಗನ ಗುರುಲಿಂಗದೊಳಗನ ಆಚಾರಲಿಂಗಕ್ಕೆ ಏನು ಹೇಳ್ತಾರಂದರೆ ಮಧುರ ರುಚಿ ಅರಿಯುವುದು. ನೋಡ್ರಿ ಎಷ್ಟು ಚಂದದ. ಇನ್ನು ಆಚಾರಲಿಂಗದೊಳಗನ ಶಿವಲಿಂಗ ಆಚಾರಲಿಂಗದೊಳಗೆ ಕಣ್ಣ ಎಷ್ಟು ಸಂಬಂಧ ಇಟ್ಟಾರಪ್ಪ ಇಂದ್ರಿಯಗಳಿಗೆ. ಸ್ವಲ್ಪ ಆಲೋಚನೆ ಮಾಡಿರಿ. ನಮ್ಮ ಇಂದ್ರಿಯಗಳು ಒಂದಕ್ಕೊಂದು ಸಂಬಂಧ ಇದಾವೆ. ನಮ್ಮ ಇಂದ್ರಿಯಗಳಿಗೆ ಒಂದೊಂದು ನಾಡಿ ಎಲ್ಲದಕ್ಕೂ ಸಂಬಂಧ ಇದಾವೆ. ಇಂದ್ರಿಯಗಳ ನಾಡಿ ಈಗ ನಿಮ್ಮಲ್ಲಿ ಫಿಲ್ಟರ್ದೊಂದು ಮಿಷನ್ ಬಂದದ್ದು, ಮನೆಯಾಗಿ ಇಟ್ಕೊಳ್ಳೋದು. ಫಿಲ್ಟರ್ ಮಿಷನ್, ನೀರಿನ ಮಿಷನ್ ಬಂದದ್ದು ಫಿಲ್ಟರ್ದು. ಅದನ್ನ ಮ್ಯಾಗ ಇಡ್ತೀರಿ, ಅದಕ್ಕೆ ಪೈಪ್ ಬೇಯಿಸಿರ್ತಾವೆ, ಹಿಂಗಿರ್ತದಿಲ್ಲ. ಅದು ಪೈಪ್ನಾಗ ಸೋಸಿ ಬರ್ತದಿಲ್ಲ, ಅದು ತಡಿತದಿಲ್ಲ. ಹಂಗೆ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಇಂದ್ರಿಯಗಳಿಗೆ ಫಿಲ್ಟರ್ ನರಗಳದಾವ, ಅದಕ್ಕೆ ನಾಡಿ ಅಂತಾರೆ. ಆ ನಾಡಿಗಳೇನು ಕೆಲಸ ಮಾಡ್ತಾವಂದ್ರೆ, ನಾವು ಊಟ ಮಾಡಿರ್ತಕ್ಕಂಥ ಯಾವ ಈ ಆಚಾರಲಿಂಗದೊಳಗಣ ಗುರುಲಿಂಗ ಶಿವಲಿಂಗ, ಆಚಾರಲಿಂಗದೊಳಗಣ ಬೇರು ಗಡ್ಡೆ ಗೆಣಸು, ಆಚಾರಲಿಂಗದೊಳಗಣ ಗುರುಲಿಂಗಕ್ಕೆ ಮರ ತೊಗಟಿ. ಒಂದು ಗಿಡದ ನೋಡ್ರಿ ಗಿಡ, ಆ ಗಿಡದೊಳಗೇನೆ ಬೇರು ತೊಗೊಂಡ್ರೆ ಅದು ಆಚಾರಲಿಂಗದೊಳಗಣ ಆಚಾರಲಿಂಗ. ಅದ್ರಾಗ ಮ್ಯಾಗ ಸ್ವಲ್ಪ ಬರ್ರಿ, ಆ ಒಳಗಿನ ಬೇರು ಹೆಂಗಿರ್ತದೆ? ಹಳದಿ ಇರ್ತದೆ. ಆ ಹಳದಿ ಸ್ವಲ್ಪ ಮ್ಯಾಕ್ ಬತ್ತಂದ್ರೆ ವಾಯು ತತ್ವ ಬಡಿತದೆ. ಉಷ್ಣತಾಮಾನ ಶಿವಲಿಂಗ ಬಿಸಿಲು ಬೀರ್ತದೆ. ಆ ಬಿಸಿಲು ಬಿತ್ತಂದ್ರೆ ಹಸಿರು ಆಗ್ತದೆ. ಅದು ಆ ಬೆಳೆ ಹಸಿರು ಹಾಕೋದಿಲ್ಲ. ಆ ಒಳಗೆ ಕೂಸು ಹೆಂಗಿರ್ತದೆ ಗೊತ್ತಿಲ್ಲ ನಮಗೆ. ಒಳಗೆ ಕೂಸ ಮೆದು ಇರ್ತದೆ, ಮೆತ್ತಗಿರ್ತದೆ, ಏನೇನೋ ಇರ್ತದೆ. ಅದಕ್ಕೆ ಏನೇನು ಸೋಂಕಿರಂಗಿಲ್ಲ. ಹೊರಗಿಂದ ಜಗತ್ತಿನ ಸುದ್ದಿ ಗೊತ್ತಿಲ್ಲ. ಆ ಚರ್ಮಕ್ಕೆ ಗುರ್ತಿಲ್ಲ, ಕಣ್ಣಿಗೆ ಗುರ್ತಿಲ್ಲ, ಕಿವಿಗೆ ಗುರ್ತಿಲ್ಲ, ಕಾಲಿಗೆ ಗುರ್ತಿಲ್ಲ, ಅದಕ್ಕೂ ಗೊತ್ತಿಲ್ಲ. ಆ ಕೂಸು ಒಳಗೆ ಎಷ್ಟು ಮೃದು ಇರ್ತದೆ ರೀ. ಕಟ್ಗಂಗಿರ್ತೇನು, ಕಲ್ಲಂಗಿರ್ತೇನು, ಅಷ್ಟು ಮೃದುವಾಗಿರ್ತಕ್ಕಂಥ ಕೂಸ. ಅದ್ರ ಮೇಲೆ ವಾತಾವರಣ ಏನಿರ್ತದೆ ಸ್ವಲ್ಪ ಹೇಳಿ ನೋಡೋಣ. ಆ ಕೂಸಿನ ಮೇಲೆ ಯಾವತ್ತೂ ಜಾರತಕ್ಕಂಥ ಪದಾರ್ಥಗಳು ತಯಾರಾಕ್ಕದಲ್ಲಿ. ಜಾರು ಪದಾರ್ಥಗಳು, ಲಾಲಾರಸಗಳು, ಜೊಲ್ಲಗಳು. ಹೌದಾ? ಎಷ್ಟು ಸೂಕ್ಷ್ಮ ತಯಾರಾಗಿರ್ಬೇಕು ಸಾಮಾನು. ಆ ಕೂಸು ಹೊರಗೆ ಬರುವಾಗ ಬಿರ್ಸಿತ್ತು ಬರ್ತದೇನದು? ಬರ್ತಾನೆ ಡಾಕ್ಟರ್ ಬಾಣತನ ಮಾಡಿಸಿರ್ಬೇಕಲ್ಲ ನೀವು. ನಿಮ್ಮ ದವಾಖಾನೆಗೆ ಬರ್ತಾರಲ್ಲ ಕೇಸುಗಳು, ನಿಮ್ಮಲ್ಲಿ ಬರ್ತಾವಲ್ಲ. ಆ ಕೂಸಿನ ಮೈ ತುಂಬ ಜಾರತಕ್ಕಂಥ ಪದಾರ್ಥ ಇರ್ತದೆ. ಆ ಕೂಸು ಜಾರಿ ಹೊರಗೆ ಬರ್ತದೆ. ಅಲ್ಲಿ ಯಾವ ಲಿಂಗದ ಕೆಲಸ, ಯಾವ ಇಂದ್ರಿಯ ಕೆಲಸ ಆಗ್ತದೆ? ಅದು ಬರೋದು ಗುರುಲಿಂಗ. ಯಾವುದು? ಗುರುಲಿಂಗ. ಅದಕ್ಕೆ ಜಾರೋದದ, ಅದಕ್ಕೆ ಜೊಲ್ಲು ಅಂತಾರೆ. ಕೈ ಜಾರ್ತದೆ, ಅದಕ್ಕೆ ಲೋಳಿ ಅಂತಾರೆ. ಆ ಪದಾರ್ಥ ಇದ್ದರೆ ಕೂಸು ಹೊರಗೆ ಬರ್ತದೇನೋ? ಬರುವುದಿಲ್ಲ. ಅದ್ರ ಸಲುವಾಗಿ ಆ ಕೂಸಿಗೆ ಎಲ್ತಕ್ಕಂಥ ವ್ಯವಸ್ಥೆ ಹೇಗಿರ್ತದೋ ಆ ಪ್ರಕಾರವಾಗಿ ಅಲ್ಲಿ ಆಚಾರಲಿಂಗ ಅಂದರೆ ಮೂಗಿನೊಳಗನ ಮೂಗ, ಕಣ್ಣಿನೊಳಗನ ಮೂಗ, ಕಣ್ಣಿನೊಳಗಿನ ನಾಲಿಗೆ, ಕಣ್ಣಿನೊಳಗಿನ ಕಿವಿ, ಕಣ್ಣಿನೊಳಗಿನ ಚರ್ಮ, ಕಣ್ಣಿನೊಳಗಿನ ಮೂತ್ರ, ಕಣ್ಣಿನೊಳಗಿನ ಮಲ. ಎಷ್ಟು ಸೂಕ್ಷ್ಮ ತಯಾರಿತಾಗುತ್ತೆ ಶರೀರ. ಇಟ್ಟು ಸೂಕ್ಷ್ಮ ತಯಾರಾದ ಶರೀರವನ್ನು ನಾವು ದೊಡ್ಡವ್ರದ ಮ್ಯಾಗ ಎಷ್ಟು ಅವ್ಯವಸ್ಥೆ ಇಟ್ಟೆವು. ಪಾನ್ ಪರಾಗ ತಿತ್ತೇವು, ಗುಟ್ಗ ತಿತ್ತೇವು, ಏನೇನೋ ಮಾಡ್ತೀವಿ. ಅಂದ್ರೆ ನಮ್ಮ ಶರೀರ ಜಗತ್ತಿನ ಜನ ಏನು ಯಾಕೆ ಮಾಡೋಲ್ಲ? ಲೋಕೋಭಿನ್ನ ರುಚಿ. ಜಗತ್ತಿನ ಜನಗಳು ಏನು ಯಾಕೆ ಮಾಡೋಲ್ರಾಕ? ನಿನ್ನ ಶರೀರವನ್ನು ನೀನು ಜೋಪಾನ ಮಾಡು.
ನಿನ್ನ ಶರೀರ ನೀನು ಜೋಪಾನ ಮಾಡಿ. ಜೋಪಾನ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಆ ಕಣ್ಣು ಹೆಂಗೆ ಇಡಬೇಕು, ಮೂಗು ಹೆಂಗೆ ಇಡಬೇಕು, ನಾಲಿಗೆ ಹೆಂಗೆ ಇಡಬೇಕು, ಬಾಯಿ ಹೆಂಗೆ. ಮೊದಲು ಮುಖ್ಯವಾದದ್ದು ಗುರುಲಿಂಗ. ಗುರುಲಿಂಗ ಅಂದ್ರೆ ನಾಲಿಗೆ. ಆ ನಾಲಿಗೆನ ನಾವು ಎಷ್ಟು ಸ್ವಚ್ಛ ಇಡಬೇಕು? ನಸಿಕಿನಾಗ ಹೇಳ್ರಿ, ಸ್ನಾನ ಮಾಡಿರಿ, ಶಿವಪೂಜೆ ಮಾಡಿರಿ, ಹಲ್ಲು ತಿಕ್ಕೊಳ್ರಿ, ನಾಲಿಗೆ ಮೇಲಿರ್ತಕ್ಕಂಥ ಕೊಳೆಯನ್ನು ತೆಗೆದು ಹಾಕಿರಿ, ಆಮೇಲೆ ದಂತಗಳಿರ್ತಕ್ಕಂಥ ಸುಮಾರು ತೆಗೆದು ಹಾಕಿರಿ. ತೆಗೆದು ಹಾಕಿ ನೀವು ಸ್ವಚ್ಛ ಇಟ್ಟರೆ 24 ತಾಸು ನಿಮಗೆ ಕೆಲಸ ಮಾಡ್ತದೆ. ಅದು 24 ತಾಸು ನಾಲಿಗೆ ಕೆಲಸ ಮಾಡ್ತದೆ, ಮಾತಾಡ್ತದೆ. ಸ್ವಪ್ನದಾಗೂ ಮಾತದಾವಿಲ್ರಿ. ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತಿಲ್ಲ. ಜಾಗ್ರದೊಳನ ಜಾಗ್ರ, ಜಾಗ್ರದೊಳನ ಸುಷುಪ್ತಿ, ಜಾಗ್ರದೊಳನ ಸ್ವಪ್ನ, ಸುಷುಪ್ತಿ ಒಳಗಿನ ಸುಷುಪ್ತಿ, ಸುಷುಪ್ತಿ ಒಳಗಿನ ಜಾಗ್ರ, ಸುಷುಪ್ತಿ ಒಳಗಿನ ಸ್ವಪ್ನ, ಸ್ವಪ್ನದೊಳಗಿನ ಸ್ವಪ್ನ, ಸ್ವಪ್ನ ಒಳಗಿನ ಜಾಗ್ರ, ಸ್ವಪ್ನ ಒಳಗೆ ಸ್ವಪ್ನ. ಅವಸ್ಥಾತ್ರಯಗಳಲ್ಲಿ ಎಷ್ಟು ವ್ಯತ್ಯಾಸ ಅದು, ಎಷ್ಟು ಕೂಡ್ತಾವೆ, ಒಂದನ್ನು ಬಿಟ್ಟು ಒಂದಿಲ್ಲ. ಒಂದನ್ನು ಬಿಟ್ಟು ನಾಳೆಗೆ ನಾವು ಊಟಕ್ಕೆ ಹೇಳೀನಿ ರೀ, ನಾಳೆ ಕಾರ್ಯಕ್ರಮ ಮುಗೀತದೆ ರೀ, ಅದು ಸಲ ಎಲ್ಲರಿಗೂ ಪ್ರಸಾದಕ್ಕೆ ಬರಂದ್ರೆ ಬಾಯಿ ಅಟ್ಟ ತರಬೇಕಾಗ್ತದೆ. ಊಟ ಎಲ್ಲಿ ಮಾಡ್ತೀರಿ? ಬಾಯಿಗೆ ಮಾಡ್ತೀರಿಲ್ಲ? ಇಲ್ಲರಿ ನಾಳೆ ಊಟಕ್ಕೆ ಬರ್ರಿ, ನೀವು ಒಟ್ಟು ಬಾಯಿ ತೊಗೊಂಡು ಬರ್ರಿ ಅಂತಂದ್ರೆ, ಬಾಯಿ ತೊಗೊಂಡು ಊಟಕ್ಕೆ ಬರ್ರಿ ಅಂದರೆ ಉಳಿದು ತರಬೇಡ್ರಿ ಅಂತ ಅರ್ಥ ಆಯ್ತಲ್ಲ. ಮತ್ತು ಹೆಂಗೆ ಮಾಡ್ತೀರಿ? ಹೆಂಗೆ ಮಾಡ್ತೀರಿ? ಅದ್ರ ಕೂಡ ಇಂದ್ರಿಯಗಳು ಹೋಗ್ತಾವಲ್ಲ. ಆ ಇಂದ್ರಿಯಗಳನ್ನು ಸ್ವಚ್ಛ ಇಡೋ ಸಲುವಾಗಿಯೇ ಆಚಾರಲಿಂಗದೊಳಗನ ಆಚಾರಲಿಂಗಕ್ಕೆ ಮರ, ತೊಗಟಿ, ಗಂಧ, ಗಿಡ ಮ್ಯಾಕ ಬಂತು, ಬುಡಕ್ಕೆ ಬೇರೆ ಗಂಧ ಐತಿ, ಅದರ ತೊಗಟಿ ಆಚಾರಲಿಂಗ, ಆಚಾರಲಿಂಗ ಮ್ಯಾಲ ಬಂತು. ಆ ತ್ವಾಟ ಇರ್ತದೆ, ಬೇವಿನ ತ್ವಾಟಿ, ಮಾವಿನ ತ್ವಾಟಿ, ಯಾವುದೋ ಒಂದು ತ್ವಾಟ ಇರ್ತದೆ. ಆ ತ್ವಾಟಿ ಗಂಧ ಯಾರಿಗೆ ಮುಟ್ತದೆ? ಮುಗಿಸಿ ನೋಡಿದರೆ ಆಚಾರಲಿಂಗನ ಗುರುಲಿಂಗ, ಆಚಾರಲಿಂಗನ ಶಿವಲಿಂಗ. ಇದಕ್ಕೆ ಎಷ್ಟು ಮಹತ್ವ ಕೊಟ್ಟರು ನಮ್ಮ ಶರಣರು. ನಮ್ಮ ಇಂದ್ರಿಯಗಳಿಗೆ, ನಮ್ಮ ಇಂದ್ರಿಯಗಳಿಗೆ ಎಷ್ಟು ಬೆಲೆ ಕೊಟ್ಟರು ಅವರು. ಆ ಇಂದ್ರಿಯಗಳನ್ನ ಹೆಂಗೆ ಇಟ್ಟಿವಿ ನಾವು? ನಾವು ಬೆಳ್ತಕ್ಕ ನಿದ್ದಿಗೆಡ್ತೀವಿ, ಪ್ರಸಂಗ ಬಂದಾಗ ನಿದ್ದಿಗೆಡ್ರಿ. ಯಾರೊಬ್ಬರು ತೀರ್ಕೊಂಡು ಬೆಳ್ತಕ್ಕ ಭಜನೆ ಮಾಡೋದು ನಿದ್ದಿಗೆಡ್ರಿ. ಸುಮ್ಮನೆ ಟಿ ವಿ ಹಚ್ಕೊಂಡು ನಿದ್ದಿಗೆಡ್ತಾರಲ್ಲ, ಮೊಬೈಲ್ ಇಟ್ಕೊಂಡು ನಿದ್ದಿಗೆಡ್ತಾರಲ್ಲ. ಆ ನಿದ್ರೆ ಎಂಬತಕ್ಕಂಥದ್ದು ಇಂದ್ರಿಯ ಅದ. ನಿದ್ರೆ ಅನ್ನೋದೊಂದು ಇಂದ್ರಿಯ ಅದ. ಅದರ ವಾಸ್ತವ್ಯ ಎಲ್ಲಿ ಐತೆ ಅಂದರೆ ಪಶ್ಚಿಮ ಚಕ್ರದಲ್ಲಿ ಐತಿ. ನಿದ್ರೆಯ ವಾಸ್ತವ್ಯ ಎಲ್ಲೈತಪ್ಪ ಡಾಕ್ಟ್ರೆ? ನಿದ್ದೆ ವಾಸ್ತವ್ಯ ಎಲ್ಲಿ ಅದ? ಪಶ್ಚಿಮ ಚಕ್ರ, ಪಶ್ಚಿಮ ಚಕ್ರದಾಗ. ಆ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥ ನಿದ್ರಿ ನೀವು ಮಲಗಿದಂದರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಇದಾವಲ್ಲ, ನಾವು ಹಾಸಿಗೆ ಮಕ್ಕೊಂಡು ಬಂತಲ್ಲೇ ಅದು ಬರ್ತದೆ ಎಲ್ಲಿಂದ ಅಂತ ಕೇಳಿದ್ರೆ ಪಶ್ಚಿಮ ಚಕ್ರದಲ್ಲಿ ಭಾಳ ವ್ಯವಸ್ಥೆ ಐತಿ. ಪಶ್ಚಿಮ ಚಕ್ರದಲ್ಲಿ ಭಾಳ ವ್ಯವಸ್ಥೆ ಐತಿ. ಆ ಪಶ್ಚಿಮ ನಿದ್ದೆ ನಮ್ಮ ಮಿದುಳಿನಲ್ಲಿ ಬಂದು ನಮ್ಮ ಕಣ್ಣನ್ನು ಮುಚ್ಚಿಸಿಬಿಡ್ತಾವೆ. ನಿದ್ರೆ ಬರ್ತಾಯಿದೆ. ನಿದ್ರೆಯಲ್ಲಿ 4-5 ಭಾಗ ಅದಾವೆ ರೀ. ಒಬ್ಬರು ಗೊರ್ಗೊರ್ ನಿದ್ದೆ ಇರ್ತದೆ, ಒಬ್ಬರು ಸುರ್ಸುಮ್ ನಿದ್ದೆ ಇರ್ತದೆ, ಯಾರು ಮಕ್ಕಳಿಗೆ ಮಕ್ಕಳಂಗಿಲ್ಲ ಅಂಥ ನಿದ್ದೆ ಇರ್ತಾವೆ ಕೆಲವು. ಆ ನಿದ್ದೆಗಳಿರ್ತಕ್ಕಂಥ ಯಾವತ್ತು ನಿದ್ದೆ ಅನ್ನೋದು ಇಂದ್ರಿಯ. ಜಾಗ್ರ, ಸ್ವಪ್ನ, ಸುಷುಪ್ತಿ ಐತಲ್ಲ, ಆ ಇಂದ್ರಿಯ ಅನ್ನೋದು ಜಾಗ್ರ ಅಂದರೆ ನಿದ್ರೆ ಅನ್ನೋದು ಒಂದು ಇಂದ್ರಿಯ. ಆ ನಿದ್ರೆ ಇದ್ದರೆ ಮನುಷ್ಯನಿಗೆ ಪಚ್ಚಿನ ಆಗೋದಿಲ್ಲ, ನಿದ್ರೆ ಇದ್ದರೆ ಬಯಲು ಕಡೆ ಆಗೋದಿಲ್ಲ, ನಿದ್ರೆ ಇದ್ದರೆ ಕಾಲ್ಮಡಿ ಸರಿ ಬರೋದಿಲ್ಲ, ನಿದ್ರೆ ಇದ್ದರೆ ಏನೂ ಸಾಧ್ಯನೇ ಇಲ್ಲ. ಆ ನಿದ್ದೆ ಎಂಬತಕ್ಕಂಥದ್ದನ್ನು ಸರಿಯಾಗಿ ಮಾಡಬೇಕಾಗ್ತದೆ. ನಾವು ನಿದ್ದೆ ಕೆಡಿಸಿದ್ರೆ ಆ ನಿದ್ದೆ ಏನು ಮಾಡ್ತದೆ ರೀ? ನಾವು ನಿದ್ದೆ ಕೆಡಿಸಿದ್ರೆ ನಿದ್ದೆ ಏನು ಮಾಡ್ತದೆ? ಈಗ ಸಾಲಿ ಹುಡುಗರು ಅದಾವೆ, ಮುಂಜಾನೆ 8 ತನಕ ಹೇಳಂಗಿಲ್ಲ ರೀ, ಏನು ಮಾಡೋದು ಕೇಳಿದ್ರು ಅವರು. ನಮ್ಮ ಕಡೆ ಎಂತ ಪೈತ್ ಅಂದೆ ನಾನು. ಹೆಂಗೆ ಮಾಡ್ಬೇಕು ರೀ? ಎಷ್ಟೊತ್ತಿ ಮಕ್ಕೋತಾಳೆ? 12ಕ್ಕೆ 1ಕ್ಕೆ ಮಕ್ಕೋತಾಳೆ ರೀ. ಏನು ಟಿ ವಿ ನೋಡ್ತಾಳೆ, ಮುಗಿದ ಕೆಲಸ. ಆ ಟಿ ವಿ ನೋಡೋರು ಮೊದಲನೇ ಕಾಲದಾಗ ಒಕ್ಕಲಿಗರು ಎಷ್ಟು ದೂರ ಗಾಡಿಗಳು ನಸಿಕಿನಾಗ ಎದ್ದು 3ಕ್ಕೆ ಎದ್ದು ಎತ್ತಿನ ಹೆಂಡಿ ಕಸ ಮಾಡಿಕೊಂಡು ಆ ಎತ್ತಿನ ಹೆಂಡಿ ಕಸ ಒಗೆದು ಆಮೇಲೆ ಗಳೆ ಹುಡ್ಕೊಂಡು ಬುತ್ತಿ ಕಟ್ಕೊಂಡು ಇದು ತಂಗು ರೊಟ್ಟಿ ಕಟ್ಕೊಂಡು ಹೊಲಕ್ಕೆ ಹೊಕ್ಕಿದ್ರಿಲ್ಲ. ಈಗ ಯಾವ ಒಕ್ಕಲಿಗರು ಹೊಲಕ್ಕೆ ಹೊಕ್ಕಿರಿಪ್ಪ? ಯಾವ ಒಕ್ಕಲಿಗರು ಹೊಕ್ಕಿರಿ? ಟ್ಯಾಕ್ಟ್ರ್ ಅದಾವ, ಒಂದು ಪದ ಹತ್ತರ ಮಾನ್ಯ ಡಿಗ್ ಡಿಗ್ ಹಚ್ಚಾರಲ್ರಿ ಗಣಪತಿ ಉತ್ಸವದಾಗ ಡಿಗ್ ಡಿಗ್ ಹತ್ತದಲ್ಲ, ಒಂದಿಬ್ಬರು ಸತ್ತು ಹೋದರು ಹಾರ್ಟ್ ಅಟ್ಯಾಕ್ ಆಗಿ. ಒಬ್ಬ ಹೆಣ್ಮಗಳು ಕಿವಿನ ಹೋಗಿಬಿಟ್ಟಾವ್ರಿ. ಅದು ಡಿಗ್ ಡಿಗ್ ಮಗ್ಗಲು ಹಾದ್ಲ ಕಿವಿಯಾಗಿ ನತ್ತು ಚುಚ್ಚಿದಾಗ ಕಿವಿನ ಹೋಗಿಬಿಟ್ಟಾವು. ಅವುಗಳನ್ನು ಅತಿಯಾಗಿ ನಾವು ಯಾವುದೂ ಮಾಡಬಾರ್ದು. ಎಲೆ ಹಾಕೋತೀವಿ ನಾವು.
ಎಲೆ ಹಾಕ್ಕೊಂಡಾಗ ಆ ಊಟಕ್ಕೆ ಕುಂತಾಗ ಹೋಳಿಗೆ ಆದಾಗ ಒಂದು ಸ್ವಲ್ಪ ಎಲೆ ಅಡಿಕೆ ಹಾಕ್ಕೊಳ್ರಿ. 24 ತಾಸು ನಾವು ತಿಂದುಬಿಟ್ರೆ ಅದಕ್ಕೇನಂತಾರೆ ಇಲ್ಲಿ ಆಚಾರಲಿಂಗದೊಡನ ಆಚಾರಲಿಂಗಕ್ಕೆ ಮರ ತೊಗಟಿ ಗಂಧನ ಅರಿಯೋದು ಅಂದ್ರೆ ಮ್ಯಾಲೆ ಬಂತು, ಮರ ಮ್ಯಾಲೆ ಬಂತು. ಆ ಮ್ಯಾಲೆ ಬಂದ ಕೂಡಲೇ ಆ ತೊಟ್ಟಿ ಸ್ವಲ್ಪ ಸುಲಿಬೇಕು, ಸುಲಿದು ಮುಗಿಸಿ ನೋಡ್ಬೇಕು, ಆರೋಗ್ಯ ಆಗ್ತದೆ. ಅದು ಆಯುರ್ವೇದ. ಆಯುರ್ವೇದ ಇವುಗಳು ನಾವು ಮಾಡ್ತೀವಿ. ಏನು ಗಿಡ ಕಡಿಯುವಾಗ ವಾಸನೆ ಬರ್ತದಿಲ್ಲ. ಬೇವಿನ ಗಿಡ ಕಡೀರಿ, ಜಾಲಿ ಗಿಡ ಕಡೀರಿ, ಯಾವುದೋ ಬಾರಿ ಗಿಡ ಕಡೀರಿ, ವಾಸನೆ ಬರ್ತದಿಲ್ಲ ಅಲ್ರಿ. ಒಂದು ದಿವಸ ಬಾಯಿ ತಿಕ್ಕೋದ್ಬಿಟ್ಟು ಎಣ್ಣೆ ದಿವ್ಸಬಿಟ್ಟು ನಿಮ್ಮ ಬಾಯಿ ಏನಾಗ್ತದೆ? ನಾರ್ತದಿಲ್ಲ. ಮಂದಿ ಬಾಯಲ್ಲ ಹೇಳೋದು. ಒಂದು ದಿವಸ ತಿಕ್ಕ್ರಿ, ಮರುದಿವ್ಸ ಸೌಡಿಲತ್ತು ಬಿಡ್ರಿ, ಮರುದಿವ್ಸ ಸೌಡಿಲತ್ತು ಬಿಡ್ರಿ. 3ನೇ ದಿವ್ಸಕ್ಕೆ ನಿಮ್ಮ ಬಾಯಿ ಏನಾಗ್ತದೆ ಹಂಗೆ ಹಾಕಿಬಿಟ್ರೆ ಆ ವಾಸನೆ ಇರ್ತಕ್ಕಂಥ ಪದಾರ್ಥ ಅದಕ್ಕೆ ಮಲ ಅಂತಾರೆ. ಜಿಹ್ವಾಮಲ ಏನಂತಾರೆ ಅದಕ್ಕೆ? ದಂತು ಜಿಹ್ವಗಳ ಮಲ. ದಂತು ಜಿಹ್ವಗಳ ಮಲ. ಅದನ್ನು ನೀವು ಸ್ವಚ್ಛಾಗಿ ತೊಳೆಯೋ ಸಲನೇ ವ್ಯವಸ್ಥೆ ಇಟ್ಟ ದೇವ್ರ. ನಮಗೆ ಹಲ್ಲು ಎದಕ್ಕೆ ಕೊಟ್ಟಾನೆ? 16 ಹಲ್ಲದಾವು. 16 ಹಲ್ಲು ಒಂದು ನಾಲಿಗೆದೆ. ನಿಮ್ಮ ಆರೋಗ್ಯಕ್ಕೆ ಅವೇ ಆಸರದಕ್ಕೆ ಗುರುಲಿಂಗ ಅಂದರು. ಗುರುಲಿಂಗ ಇಡೀ ಶರೀರ ಬದುಕಿಸ್ತದೆ. ಅಷ್ಟೇ ಅಲ್ಲ, ಆ ಕೂಸಿನ ಆ ಹೊಟ್ಟೆಯೊಳಗಿದ್ದ ಕೂಸು ಬದುಕಿಸ್ಬೇಕಾಯ್ತಂದ್ರೆ ತಾಯಿಯ ನಾಲಿಗೆನ ಅವಶ್ಯವಾಗಿದೆ. ನಾವು ಹೊಟ್ಟೆಲಿ ತಿನ್ನಬಾರ್ದು, ಸಿಕ್ಕಂಗೆ ತಿನ್ನಬಾರ್ದು. ಆ ಕೂಸು ಕೆಡ್ತದೆ, ತಾಮಸಿ ಆಗ್ತದೆ, ಸಾತ್ವಿಕ ರಾಜಸ ಆಗ್ತದೆ ಕೂಸ. ಈ ಬಸರು ಆಗ ಅವ್ರಿಗೆ ಹೇಳೋದು ಅಯ್ಯೋ ಕೆಲಸ ಮುಗಿದದೆ. ಈಗ ಬಹುತೇಕ ಬಸರಾಗು ಮಂದಿನೇ ಇಲ್ಲ. ಯಾಕಂದ್ರೆ ಸೃಷ್ಟಿಯೊಳಗೆ ಮಕ್ಕಳಲ್ಲಿ ಹಿಡಿತೀರಿ ನೀವು. ಯಾಕೆ ಕೆಲಸ ಏನಂದ ಮಕ್ಕಳು ಹಿಡಿದು ಯಾಕೆ ಹಿಡಿಬೇಕಂತ ಕೇಳಕ್ಕೆ ಹತ್ತಾರಿ ಮಂದಿ ಡಾಕ್ಟ್ರೆ. ದೇವರಿಗೆ ಸುಮ್ಮ ಮ್ಯಾಲಿನ ಮಾತು ಬೇಡ್ಕೋತಾರೆ. ಯಪ್ಪ ನನಗೆ ಮಕ್ಕಳಾಗಿಲ್ರಿ. ಮಾನ್ಯ ಒಬ್ಬ ಹೆಣ್ಮಗಳು, ಯಪ್ಪ ನನಗೆ ಗಂಡಸು ಮಕ್ಕಳ ಇಲ್ರಿ. ಬಾರ ಮಾಡ್ಸೋದೆ. ಗಂಡನು ಬಂದಿದ್ದ. ಬಾರ ಏನಾಯ್ತಂಗೆ? ಏನಾಯ್ತು? ಏನಾಯ್ತು ನಿನಗೆ? ನೀವು ಹಡದೇ ಇಲ್ಲ? ನಾ ಹಡದೇ ಇಲ್ರಿ. ಮತ್ತೊಂದು 5 ತಿಂಗಳಾಗಿದ್ದೇನವ? ಸುಮ್ಕೊತ್ಲು. 5 ತಿಂಗಳಾಗಿದ್ದಡಿ ಗುಳಿಗೆ ತೊಗೊಂಡ್ಕೆ ಹೊಟ್ಟೆ ಕೇಳಿಕೊಂಡು ಅಂತ ಹೇಳಿದ ಗಂಡ. ಇದು ಖರೆ ಸುಳ್ರವ? ತಪ್ಪು ಯಾರ್ದು? ಆ ಗುಳಿಗಿನ ಹಂತ ಬಂದವ್ರಿ ಡಾಕ್ಟ್ರಿಗೆ. ಇಲ್ಲಿ ನಮ್ಮದೇನಂದ್ರೆ ಆಚಾರಲಿಂಗದೊಳಗನ ಆಚಾರಲಿಂಗಕ್ಕೆ ಮರ ತೊಗಟಿ, ಈ ತೊಗಟಿ ಗಂಧಗಳದಾವಲ್ರಿ, ಕಡಿಯುವಾಗ ಏನು ನಾಸು ಬರ್ತದಲ್ಲ, ಆ ಕಡಿಯತಕ್ಕಂಥ ಸಮಯದೊಳಗೆ ಆ ನಾತ್ ಬಂದದ್ದು ನಮ್ಮ ಗುರುಲಿಂಗದೊಳಗನ ಆಚಾರಲಿಂಗದೊಳಗೆ ಗುರುಲಿಂಗ. ಎಷ್ಟು ಸೂಕ್ಷ್ಮದ ಶರೀರ. ಈ ಶರೀರವನ್ನು ನಾವು ಏನು ಮಾಡಕತ್ತೀವೀಗ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಅಡುಗೆ ಮಾಡ್ಕೊತ ಊಟ ಮಾಡಬಾರ್ದು, ಅಡುಗೆ ಮಾಡ್ಕೊತ ತಿನ್ನಬಾರ್ದು, ಅಡುಗೆ ಮಾಡ್ಕೊತ ಏನು ಮಾಡಬಾರ್ದು. ಸ್ವಚ್ಛವಾಗಿ ಅಡುಗೆ ಮಾಡಿ ಆ ಅಡುಗೆ ಒಂದು ಕಡೆ ಇಟ್ಟು ಅದಕ್ಕೆ ವಿಭೂತಿ ಹಚ್ಚಿ ಅರ್ಚನಾ ಅರ್ಪಿತ ಅನುಭವ ಅಂತ ಬರ್ತದೆ ನಮ್ಮಲ್ಲಿ. ಅರ್ಚನಾ ಅರ್ಪಿತ ಅನುಭವ. ಅರ್ಚನೆ ಮೊದಲು ಮಾಡಿರಿ, ಪ್ರಸಾದ ಮಾಡಿರಿ, ಅನುಭವ ಮಾಡಿರಿ. ಊಟ ಆದ ಕೂಡಲೇ 2 ಮುಡಿ ಒಂದು ವಚನ ರೀ. ಧಾರವಾಡ ಮೃತ್ಯುಂಜಯ ಸ್ವಾಮಿಗಳು, ಇಲ್ಕಲ್ ವಿಜಯ ಮಹಂತ ಸ್ವಾಮಿಗಳು, ನಾಲತ್ತೋಡು ವೀರೇಶ್ವರ ಶರಣರು, ನಾವು ಅಲ್ಲಿ ಬಿಟ್ಟೀನಿ. ನಾಲತ್ತೋಡು ವೀರೇಶ್ವರ ಶರಣರು ಭಿಕ್ಷಕ್ಕೆ ಹೋದರು, ಅಲ್ಲಿ ಬಿಟ್ಟೀನಿ. ಹೌದಲ್ಲ? ನಾಲತ್ತೋಡು ವೀರೇಶ್ವರ ಶರಣರು ಭಿಕ್ಷಕ್ಕೆ ಹೋದರು. ಆ ಭಿಕ್ಷಕ್ಕೆ ಹೋದಾಗ ಅರಿವಿ ಅಂತಾವು ಹರಕ. ಅವ್ರ ಊರಾಗಿಂದ ಒಯ್ದು ಕಂಬಳಿ 70 ವರ್ಷ ಐತಿ. ಅವ್ರ ಊರಾಗ ತೊಟ್ಕೊಂಡು ಹೋದ ಹಂಗೆ ಐತಿನ. ಅವ್ರ ಊರಾಗ ಉಟ್ಕೊಂಡು ಹೋದ ಪಂಜಿ ಹಂಗೆ ಐತಿ. ಆ ಪಂಜೆ ಹಂಗೈತಲ್ಲ. ಅವ್ರು ಹೋದರು. ಇವ ದರಿದ್ರ ಸುಳಿ ಮಗ ದಿವಸ ನಮ್ಮ ಮನೆಗೆ ಬರ್ತಾನೆ, ನಮ್ಮ ಮನ್ಯಾಗ ಸಂಪತ್ತು ಭಾಳದ, ಈ ದರಿದ್ರ ಮೋತಿ ನೋಡಿ ತಿಳ್ಕೊಂಡು ಹೇಳಿ ಅವನು ಒಳಗೆ ಬಾಗಿಲಾಕಿ ಹೊಡೆದ್ರು. ಒಬ್ಬ ಶ್ರೀಮಂತ ಹೊಡೆದ ಶರಣರನ್ನ. ಸುಮ್ಮನಿತ್ತಿದ್ರು. ಯಪ್ಪ ತೃಪ್ತಿ ಆಗ್ರಿ, ಪಡಿ ತೃಪ್ತಿ ಆಗಿ ಭಾಳ ಚಲೋ ಐತಿ ಪಡಿ ಅಂದ್ರೆ ಶರಣರು. ಸಂಜೆ ತಕ ದಾಸೋಗ ಬಂದಾಯಿತು. ಇಲ್ಲಿ ಗುರುದೇವರ ಚಿಂತೆ ಆಯಿತು, ರುದ್ರಮ್ಮಗೆ ಚಿಂತೆ ಆಯಿತು. ಸುದ್ದಿ ಹೆತ್ತು ಹೋಗಿ ಬಿಡಿಸ್ಕೊಂಡು ಬರ್ಬೇಕು. ಹೆಂಗೆ
ಸಂಜೆ ಮುಂದೆ ಹೋಗಿ ಮಗನ ಅಂತ ತಿಳ್ಕೊಂಡು ಹೇಳಿ ಹೊರಗೆ ನುಗ್ಗಿಸ್ಬಿಟ್ಟವ. ಬಂದರು, ಹೇಳಿದರು, ಏನಾಯಿತು ಏನಾಯಿತು, ಆಯ್ತು ಶಿವ ಅದು ಸಂತೋಷ ಆಗ್ಯದಪ್ಪ ಅವಾಗೇನು ಮಾಡೋಕ್ಕೆ ಬೇಕು, ಸಂತೋಷ ಆಗ್ಯದ, ಭಾಳ ಸಂತೋಷ ಆಗ್ಯದ, ಅವ್ನಿಗೆ ತೃಪ್ತಿ ಆಗ್ಯದ, ಅವನಿಗೆ ತೃಪ್ತಿ ಆಗ್ಯದ. ಅವನಿಗೆ ಶಿವನು ಒಳ್ಳೇದು ಮಾಡಲಿ, ಬಸವಣ್ಣ ಒಳ್ಳೇದು ಮಾಡಲಿ. ಇದ್ಯಾವ ಶಾಂತಿ, ಇದ್ಯಾವ ಶಾಂತಿ, ಎಷ್ಟು ಸೂಕ್ಷ್ಮ ಐತಿ ವ್ಯವಹಾರ. ಆಮೇಲೆ ಆ ಮನಿನೇ ಹಾಳಾಗಿ ಹೋತ್ರಿ, ಆ ಮನೆ ಸಹಿತ ಯಾರು ತಗೋಲ್ರಿ ಈಗ. ಹಾಗೆ ದೊಡ್ಡ ಮನೆ ಬಿದ್ದದ, ಈ ಹೋರಿ ಮಟ್ಟೆಟ್ಟು ಮನೆ ಐತಿ, ಒಬ್ಬರು ಸನಿಯಕ್ಕೆ ಹೋಗಲ್ರಿ. ಉಳ್ದೇನವ ಎಟ್ಟು ಭಜಿತಿ, ಹಿರಿಬ್ಯಾನ್ ಹತ್ತಿ, ಕಾಲು ಮಂಡಾಗಿ, ಬಟ್ಟು ಮಂಡಾಗಿ, ಮೂಗು ಮಂಡಾಗಿ ಸತ್ತು ಹೋಗಿಬಿಟ್ಟ. ಹರಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ದೊರಕುವುದುಂಟೆ ಆತ್ಮ. ನಾವು ಶರೀರ ಕಾಯ ವಾಚ ಮನಸ್ಸು ಅಂತ ಮೂರು ಮಾಡ್ತಾರೆ. ಕಾಯ ವಾಚ ಮನಸ್ಸು. ಕಾಯ ಮಾಡತಕ್ಕಂಥ ಪಾಪಗಳು ಭಾಳ ಇರ್ತಾವೆ. ಒಬ್ಬ ಹೊಡೆದಿರ್ತೀವಿ, ಬೇದಿರ್ತೀವಿ, ಏನೋ ಮಾಡಿರ್ತೀವಿ, ಒದ್ದಿರ್ತೀವಿ, ಅದು ಪಾಪ ಹೋದಲ್ಲ. ಆ ಪಾಪ ಹೋಗ್ಬೇಕಾದ್ರೆ ಏನು ಮಾಡಬೇಕು, ಸೇವಾ ಮಾಡಬೇಕು. ವಾಚ್ಯ ಸಿಕ್ಕಂಗೆ ಬೇಯ್ದಿರ್ತೀವಿ ನಾವು, ಆ ಸಿಕ್ಕಂಗೆ ಬೇಯ್ದದ ದೋಷ ನಮಗೆ ಹತ್ತಿರ್ತಲ್ಲ, ಅದನ್ನು ಹೆಂಗೆ ಮಾಡ್ಬೇಕಂದ್ರೆ ಶಿವ ಅನ್ಬೇಕು. ಮನಸ್ಸಿನಿಂದ ಬೇಯ್ದಿರ್ತೀವಿ, ಆ ಮನಸ್ಸು ಸ್ವಚ್ಛ ಆಗ್ಬೇಕಂದ್ರೆ ಪುರಾಣ ಕೇಳಬೇಕು. ಕಾಯ ವಾಚ ಮನಸ್ಸು, ಕಾಯ ಶರೀರ ಪವಿತ್ರ ಆಗ್ಬೇಕಾದ್ರೆ ಇದನ್ನೆಲ್ಲ ಕಸ ಹೊಡೆದು ನಾವು ಬರೋದ್ರಾಗ ಕುಂತ್ಕೊಂಡು ಏನು ಹಾಸ್ಯ ತಯಾರು ಮಾಡ್ತೀರಲ್ಲ, ಇದು ಕಾಯದ ಸಂಬಂಧಪಟ್ಟದ್ದು, ಸೇವಾ ಕಾಯಕ್ಕೆ ಸಂಬಂಧಪಟ್ಟದ್ದು. ಬರ್ರಿ ಬರ್ರಿ, ನಮ್ಮ ಗೌಡರು ಚಂತಕ್ಕೆ ಬೆಳೆದ ಕೈನೇ ಮುಗೀತಾರೆ, ಬರೇ ಕೈ ಮುಗಿದು ಬರ್ರಿ ಬರ್ರಿ. ಇದು ವಾಚದ್ದು, ವಾಚ ಪವಿತ್ರ ಆಗಬೇಕು. ಹೌದಾ? ಮನುಷ್ಯನಲ್ಲಿ ಯಾವಾಗಲೂ ಆ ಹರನಾಮವನ್ನು ಬಿಡಿ ಜಪಿಸಬಲ್ಲವರು. ಬಹುಮರಣ ಮಾಯಾ ಕರ್ಮ ಮಲಪಾಶೆ ಒಂದು ಬಹುದುರಿತ ಸಂತಾಪ ಸಂಶಯ ಒಳೆದು. ಇಲ್ಲಿ ಏನಾಗ್ತಂದರೆ ಆಚಾರಲಿಂಗದೊಳನ ಆಚಾರಲಿಂಗಕ್ಕೆ ತೋಟೆ ತೋಟೆ ಗಿಡದ ತೋಟೆ ಎಷ್ಟು ಸೂಕ್ಷ್ಮ ಕಂಡು ಹಿಡ್ತಾರೆ. ಇದನ್ನು ಸ್ವಲ್ಪ ಆಲೋಚನೆ ಮಾಡಿ. ಚನ್ನಬಸವಣ್ಣ ಏನು ತೆಗೆದ ಮಾಡಿದರು ಅಂಥ ಚನ್ನಬಸವಣ್ಣನವರಿಗೆ ನಾವು ಏನೇನೋ ಅಪವಾದಗಳು ಕೊಟ್ಟು ಬೇಕೋತ ಕುಂದಿರ್ತೀವಿ. ಬಸವಣ್ಣವ್ರು ಬೇಯ್ತೀವಿ ನಾವು. ಅವ್ರ ಮನ್ಯಾಗ ಅವ್ರು ಸಂಸಾರ ಮಾಡಿ ಸುಖ ಸಂತೋಷ ಇಲ್ಲರಿ ಮನುಷ್ಯಾಗ. ಅವ್ರ ಮನ್ಯಾಗ ಅವ್ರು ಸುಖ ಮಾಡಿದ್ರೆ ಸಂತೋಷ ಇಲ್ಲ ಮನುಷ್ಯಾಗ. ಆಕಿನೇನು ಮಾಡೋಕೆ ಬಾಳೆ ನಡಿ. ಯಾರು ಅವ್ರು ದುಡಿಯೋರು ಬೇರೆ, ಖರ್ಚು ಬೇರೆ, ಅಂಬರಿ ಎಲ್ಲ ಬೇರೆ. ನಾವು ಅಣ್ತಕ್ಕಂಥದ್ದು ಅದು ಮಹಾದೋಷ, ಮಹಾಪಾಪ. ಆ ಪಾಪಗಳ ನಾಶ ಆಗಬೇಕಾದ್ರೆ ಪ್ರವಚನ ಕೇಳಬೇಕು. ಆ ಪಾಪಗಳ ನಾಶ ಆಗಬೇಕಾದ್ರೆ ಸೇವಾ ಮಾಡಬೇಕು. ಆ ಪಾಪಗಳ ನಾಶ ಆಗ್ತದೆ ಅಯ್ಯ ಎಂದೆಡೆ ಸ್ವರ್ಗ, ಎಲ್ಲೋ ಎಂದೆಡೆ ನರಕ. ಇಷ್ಟೆಲ್ಲ ಆಗಬೇಕಾಯ್ತಂದ್ರೆ ಇದಕ್ಕೆ ಆಧಾರ ಯಾವುದು ಅಂತ ಕೇಳಿದರೆ ಇಷ್ಟಲಿಂಗ. ಅಲ್ಲಿಗೆ ಬರೋಣ ಸ್ವಲ್ಪ. ಇಷ್ಟಲಿಂಗ ಹೌದಾ? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ ಅಂತಲ್ರಿ. ಇಷ್ಟಲಿಂಗದಲ್ಲಿ ಎಷ್ಟು ಮಹತ್ವ ಐತಿ. ಲಿಂಗದೇಹಿ ಸದಾ ಶುಚಿ. ಇಷ್ಟಲಿಂಗದಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ, ಇಷ್ಟ ಪ್ರಾಣ ಭಾವ. ಹೌದಾ? ಒಂದೊಂದು ಲಿಂಗದಲ್ಲಿ ಎರಡೆರಡು ಭಾಗ ಆಗ್ತಾವೆ, ಎರಡೆರಡು ಭಾಗ ಆಗ್ತಾವೆ. ಒಂದೊಂದು ಅಂಗದಲ್ಲಿ ಎರಡು ಭಕ್ತ ಮಹೇಶ ಪ್ರಸಾದಿ ಪ್ರಣಲಿಂಗಿ ಶರಣೈಕ್ಯ ಶ್ರದ್ಧೆ ನಿಷ್ಠೆ ಅವಧಾನ ಅನುಭವ ಆನಂದ ಸಮರಸ. ಈ ಭಕ್ತಿಗಳಿಗೆ ಕೂಡಿರ್ತಕ್ಕಂಥ ತಯಾರಾಗಬೇಕಾಗಿತ್ತಂದರೆ ಆ ಇಷ್ಟಲಿಂಗವನ್ನು ನೀವು ಕೈಯೊಳಗೆ ಹಿಡ್ಕೊಂಡು. ಸದುಲ್ಲಮ್ಮವ್ರು ಯಾರು ರೀ? ಸದುಲ್ಲಮ್ಮವ್ರು ಯಾರು? ಕುರುಬರು. ಹಾಲು ಮತ್ತವರು ಯಮನವ ಆಕೆ ಹೆಸರು. ಆಕೆ ಹುಟ್ಟಿದ್ದು ಮುದೇನೂರ. ಬಡತನ ಮನ್ಯಾಗ ಹುಟ್ಟ್ಯಾಳ, ಗುಡಿಸಲ್ದಾಗ ಹುಟ್ಟ್ಯಾಳ. ಆಗಿನ ಕಾಲಕ್ಕೆ ಹೆಣ್ಮಗಳು ಕರ್ಕೊಂಡು, ಮಗಳನ್ನು ಕರ್ಕೊಂಡು ದೇಶಾಂತರವಾದ್ಲು. ಬರಗಾಲ ಸಂಸಾರ, ಬರಗಾಲಿತ್ತು. ಲಿಂಗಸೂರಿಗೆ ಹೋದ್ಲು. ಅಲ್ಲಿ ಜೋಪಾನ ಹುಡುಗಿ ದ್ವಾಡದಾಗ ಕೈತು. ಏನು ಮಾಡ್ಬೇಕಂತೇಳಿ ಗುಡ್ದೂರಿಗೆ ಬಂದು. ಸಂಕ್ಷಿಪ್ತ ಹೇಳ್ತೇನೆ. ಆ ಗುಡ್ದೂರಿಗೆ ಗುಡ್ದೂರು ಅಜ್ಜ ಇದ್ದ. ಆಗಿನ ಕಾಲಕ್ಕೆ ಗುಡ್ದೂರು ಅಜ್ಜ, ಯಪ್ಪ ನನಗೆ ಬಡತನ ಬಂದದ, ನಿಮ್ಮ ಮಠದಾಗ ಈ ಮನೆ ಈ ಹುಡುಗಿ ಇಟ್ಕೊಂಡು ಬಿಡ್ರಿ, ಇದನ್ನು ದೋಪಾನ ಮಾಡ್ಕೋರಿ ಅಂತ ತಿಳ್ಕೊಂಡು ಹೇಳಿ ಬಿಟ್ಟು ಹೋಗ್ಬಿಟ್ಲಾಗ್ತದೆ. ಆಗಿನ ಕಾಲಕ್ಕೆ ಮಕ್ಕಳು ಮಾರ್ಕೊಂಡು ಕೇರ್ ಸಂಸಾರ ಮಾಡ್ಯಾರ್ರಿ. ಈಗ ನಿಮಗೆ ಬರಗಾಲ ಸಂಬಂಧ ಇಲ್ಲಲ್ಲ. ಬರಗಾಲ ಗುರ್ತಿಲ್ಲಿ 42ನೇ ಇಸವು ಬರಗಾಲ ಬಂದೈತೆ ರೀ.
ಡಾಕ್ಟ್ರೆ 42ನೇ ಚಜ್ಜಿ ತಂದು ಸಂಗಟಿ ಮಾಡಿ ನನಗೆ ದೀಡ್ಕೊಳ್ಳಿ ಡೋಲಿ ಕೊಟ್ಟಾರೆ. ನಮ್ಮ ತಾಯಿ ನಾ ಹುಟ್ಟಿದ 3 ತಿಂಗಳಿಗೆ ತೀರ್ಕೊಂಡಾಳೆ. ನಾವು ಹೆಂಗೆ ಬದುಕಿದೆವು? ಬದುಕೀವಿಲ್ಲ. ಈಗ ಹೇಳ್ತೀವಿಲ್ಲ, ನೀವು ಕೇಳ್ತೀರಿಲ್ಲ. ಆಯುಷ್ಯ ಮುಗಿದಿತ್ತಂದ್ರೆ ಏನೂ ಅವಶ್ಯಕತೆ ಇಲ್ಲ. ಆಯುಷ್ಯ ಇತ್ತಂದ್ರೆ 8 ದಿವಸ ಆದ್ರೂ ಬದುಕ್ತಾನೆ. ಆ ಮುದುಕಿ ಆ ಗುಡುದು ರಾಜವ್ರ ಕೈಯಾಗ ಕೊಟ್ಟು ಹೋಗಿಬಿಟ್ಲು. ಆ ಗುಡುದು ರಾಜರ ಹುಡುಗಿನ ಜೋಪಾನ ಮಾಡೋದು ಕಷ್ಟ ಆಯಿತು. ಕುರುಬ್ರ ಹುಡುಗಿ. ಆವಾಗ ಹೇಳಿದರು, ತಂಗಿ ನಮ್ಮಲ್ಲಿ ನಮ್ಮ ಹೆಂಡತಿ ಸೀರೆ ಒಯ್ಯಬೇಕು, ನಮ್ಮ ಮನೆ ಬಚ್ಚಲ ತೊಳಿಬೇಕು, ಬಾಂಡ ಸಾಮಾನು ತೊಳಿಬೇಕು, ಎಲ್ಲ ಹ್ಞೂ ಯಪ್ಪ ಆಕೆ ಆಸರಿದ್ದಂಗೆ ಆಯ್ತಲ್ಲ. ಒಂದು ಬಳ್ಳಿಗೆ ನಾವು ಹಂದ್ರ ಹಾಕ್ತೇವೆ. ಮನುಷ್ಯನಿಗೆ ಅದ್ರಾಗ ಹೆಣ್ಮಕ್ಳ ಜೀವನ ಎಷ್ಟು ಕಷ್ಟ. ಹ್ಞೂ ಯಪ್ಪ, ನೀನು ದಿವಸ ಕಂಚಿ ಭಿಕ್ಷೆ ಮಾಡ್ಕೊಬೇಕು, ನಮ್ಮ ಮನ್ಯಾಗ ಊಟ ಇಲ್ಲ. ಆ ಹುಡುಗಿ 8 ಮನೆ ಕಂಚಿ ಭಿಕ್ಷೆ ಹೋಗ್ಬೇಕು. ಅವ್ರು ಗುಡುದು ರಾಜನ ಹೇಳ್ತಿದ್ರು, ಆ ಹುಡುಗಿ ಭಾಳ ಬೇರೆಕಿದೆ, ನೀಡಬೇಡ್ರಿ ಅಂತ ಹೇಳ್ತಿದ್ರು. ಇಟ್ಕೊಳ್ಳೋದು ಮನೆಯಾಗೆ. ಅವರು ತಿಳಿದವರು ಯವ್ವ ಚಂದ ಐತಿ ಹುಡುಗಿ, ಬೇಸ್ ಐತಿ ಅಂತ ತಿಳ್ಕೊಂಡು ನೀಡ್ತೀವಿ ಉಣ್ತಿದ್ರು. ಆ ಹೆಣ್ಮಗಳಿಗೆ ಮುಂದೆ ಲಿಂಗ ಕಟ್ಟಿದ್ರು. ಆ ಲಿಂಗ ಕಟ್ಟಿ ಇದು ಯಾರು ಹಾಳಕೇರಿ ಅನ್ನದಾನ ಸ್ವಾಮಿಗಳು ಬಂದು ಪ್ರಸಾದೀಕರಣ ಮಾಡಿದರು. ಮೆಳ್ಳಿಗೇರಿಯವ್ರು ಬಂದರು ಅವ್ರ ದರ್ಶನಕ್ಕೆ. ಮೆಳ್ಳಿಗೇರಿಯವರು ಬಾಗಲಕೋಟೆಯಿಂದ. ಮೆಳ್ಳಿಗೇರಿಯವರೇ ನೀವು ಕುಂದ್ರಬೇಡ್ರಿ, ಹೋಗ್ರಿ, ನಡೀರಿ ಹೇಳ್ರಿ ಮೊದಲ್ರಿ. ಅವ್ರು 4-8 ಮಂದಿ ಬಸೆಟ್ಟಪ್ಪ ಹಲ್ಕುರ್ಕಿಯವರು, ಮೆಳ್ಳಿಗೇರಿಯವರು, ಪಲ್ಯದವರು ಎಲ್ಲರೂ ಕೂಡಿ ಬಂದ ಕೂಡಲೇ ಹೋಗ್ರಿ ಮನೆಗೆ ಹೋಗ್ರಿ. ಯಾಕೆ ಹಿಂಗಂದ್ರೆ ಅವ್ರು ಅವ್ರು ಮೆಳ್ಳಿಗೇರು ಮನೆಗೆ ಹೋದ್ರು. ಅವ್ರ ಮೊಮ್ಮಗ ಮಾಳಿ ಮ್ಯಾಗಿಂದ ಕೆಳಗೆ ಬಿದ್ದಿದ್ದ. ಅವಾಗೇನಾಗಿಲ್ಲ, ಕೆಳಗೆ ಬಿದ್ದ. ಇದನ್ನು ಯಾರು ಹೇಳಿದರು? ಹೆಂಗೆ ಹೇಳಿದರು? ಲಿಂಗ ಪೂಜಾ ಕೂತ್ರು ಅಂದ್ರೆ ಆನಂದವಾಗಿ ಲಿಂಗ ಪೂಜಾ ಮಾಡ್ತಿದ್ರು. ಆ ಲಿಂಗ ಪೂಜಾ ಕೂತಾಗ ಹೊರಗಿಂದ ಎಲ್ಲ ಯೋಚನೆ ಬರ್ತಿತ್ತು ಅವ್ರಿಗೆ. ನಾನೇ ಹೋಗಿದ್ದೆ ಅಲ್ಲಿಗೆ. ಆ ಅಮ್ಮವ್ರ ಹತ್ರ 54ನೇ ಇಸ್ವಿಯಾಗ ನಾನು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಳ್ಕಂತ ರಾತ್ರಿ ಮುಂಜಾನೆ ತೇರಿತ್ತು. ಆ ತೇರಿದ್ದಾಗ ನಮ್ಮ ಕೂಡ ಬಸಪ್ಪ ಅಂತಿದ್ದ ಹೊನವಾಡ. ಏನೋ ಬಸಪ್ಪ ನಾಳೆಗೆ ಹೆಂಗೆ ಮಾಡಬೇಕು, ತೇರದ ಮತ್ತು ಹೋಗೋದು ಹೆಂಗೆ ಮಾಡಬೇಕು, ಅವ್ವಾರು ಬೇಡ ಅಂದ್ರೆ ಹೆಂಗೆ ಮಾಡಬೇಕು, ನಾವು ಪಟ್ಟಣಕ್ಕೆ ಪಂಚಾಯತಿ ಹೇಳಿಗೆ ಆಯ್ತು ನಮ್ಮ ಯಾತ್ರೆ ಅದ, ಅದ್ರ ಸಲುವಾಗಿ ಹೆಂಗೆ ಮಾಡೋ ಅಷ್ಟೊತ್ತಿಗೆ ಕರೆಯಾಗಿ ಕಳಿಸಿದ್ರು. 10ಕ್ಕೆ ಪಟ್ಟದವ್ರು ಕರೆಯಾಗಿ ಬಂದರು. ನಿಮ್ಮ ಅವ್ವಾರು ಕರಿತಾರೆ ಬರ್ರಿ. ಭಾಗದವ್ರು ಕುರ್ಚಿ ಹಾಕಿದ್ರು. ಕುರ್ಚಿ ಮೇಲೆ ಕೂತೀವಿ. ಒಂದಿಟ್ಟು ರೊಕ್ಕ ಹಾಕಿದ್ರು, ಕಾರ್ಯಕ್ಕೆ ಹಾಕಿದ್ರು. ಅಪ್ಪ ನಿಮ್ಮ ಯಾತ್ರಾ ಪಟ್ಟಣಕ್ಕೆ ಪಂಚರಾತ್ರಿ ಹೇಳಿಗೆ ಆಗ್ತೀರ, ಮುಂದೆ ನಡೀಲಿ, ಈ ಮಂದಿ ಸಲುವಾಗಿ ತೇರೈತೆ ಅಂತ ಹೇಳಿಬಿಟ್ರು. ಹೆಂಗೆ ತಿಳ್ಕೊಂಡ್ರು? ಏನು ಪೂಜೆ ಮಾಡಿದರು? ಅವ್ರು ಯಾರು? ಹಾಲು ಮತ್ತವರು. ಲಿಂಗ ಪೂಜೆಯಲ್ಲಿ ಅದ್ಭುತವಾದ ಶಕ್ತಿ ಅದ. ನಮಗೆ ಲಕ್ಷ್ಯ ಇಲ್ಲ, ಅದಕ್ಕೆ ಲಕ್ಷ್ಯ ಇಲ್ಲ. ಯಾಕಂದ್ರೆ ವಿಚಾರಗಳಲ್ಲಿ ಹೊಸ ಜಗತ್ತು ಬಂದದಲ್ಲ. ನಮ್ಮ ಇಂದ್ರಿಯಗಳನ್ನ ಕೆಡಿಸ್ಕೊಳ್ಳಿಕ್ಕೈತೀವಿ ನಾವು. ನಮ್ಮ ಇಂದ್ರಿಯಗಳು ಬಹಳ ಪವಿತ್ರ ಅದಾವೆ. ಗೋಡಂಬಿ ಇದ್ದಂಗೆ, ಬದಾಮಿ ಇದ್ದಂಗೆ. ಇದು ಮತ್ತೊಂದು ಬಂದದ ಈಗ ಹೊಸದು. ಏನದು ಹಿಂಗೆ ಸುಲಿತಾರೆ ನೋಡಿ, ಅದು ಪಿಸ್ತಾನ್ ಅಂತ ಬಂದದ. ಆ ಪಿಸ್ತಾನಕ್ಕೆ ಉಪ್ಪು ಇರ್ತದೆ, ಉಪ್ಪಿನ ವಾಸನೆ ಇರ್ತದೆ. ಆ ಪಿಸ್ತಾನ್ ಎಷ್ಟು ಕಿಮ್ಮತ್ತಿಂದ ಐತಿ, ಅಕ್ರೋಡ್ ಎಷ್ಟು ಕಿಮ್ಮತ್ತಿಂದ ಐತಿ ಅಲ್ರಿ. ಅಂಥ ಸಣ್ಣ ಸಾಮಾನು ಕಿಮ್ಮತ್ತಿನ ಅದೇ. ನಿಮಗೆ ಯಾಕೆ ಕಿಮ್ಮತ್ ಕಮ್ಮಿ ಆಗ್ಯದ? ಕಿಮ್ಮತ್ತು ಯಾಕೆ ಕಮ್ಮಿ ಆಗ್ಯದ ನಿಮ್ಮದು? ಅರಿಷಡ್ವರ್ಗ ಆದಿಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ನಮ್ಮ ಶರೀರ ತುಂಬೋದ್ರಿಂದ ನಮ್ಮ ಪವಿತ್ರವಾದ ಶರೀರ, ಲಿಂಗಮಯ ಶರೀರ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಆಚಾರ್ಯಲಿಂಗ, ಗುರುಲಿಂಗ, ನಕಾರ, ಮಕಾರ, ಶಿಕಾರ, ವಕಾರ, ಪ್ರಣವ ಸಂಬಂಧವಾದ ಶರೀರ. ಸದ್ಗುರುರಮ್ಮ ಅವರು ಎಷ್ಟು ಪವಿತ್ರ ಆದರು. ಹಾಳಕೇರಿ ಅಜ್ಜವರು ನಸಿಕಿನಾಗ 3 ಗಂಟೆ ಗಂಟೆ ಹೊಡಿತಿದ್ರು. ಅವರು ನೋಡಿಲ್ಲಿ, ಅವರು ನಾನು ನೋಡೀನಿ, ಅವ್ರು ಸೇವೆ ಮಾಡೀನಿ. ಬಾಗಲಕೋಟೆ ಬಂದು ಶಿವ ಮಂದಿರ ಜೀನಾಗಿರ್ತಿದ್ರು. ನಾವು ಪಾಠಶಾಲೆ ಹುಡುಗರು ಹೋಗ್ತಿದ್ವಿ 42-43 ಆಗಿ. ಅಂಥ ಸ್ವಾಮಿಗಳು ಹೆಣ್ಮಕ್ಳಿಗೆ ಸಂಬಂಧ ಇಲ್ಲ. ಅಲ್ಲಿಗೆ ಬಂದ ಆ ಹೆಣ್ಮಗಳಿಗೆ ಸದ್ಗುರು ಅಮ್ಮವರಿಗೆ ಪ್ರಸಾದಿಕರು ಮಾಡಿದರು. ಮತ್ತು ಅಮ್ಮವ್ರು ಪ್ರಸಿದ್ಧಾಗ್ಯಾರಿಲ್ಲ. ಏನು ಪೂಜೆ ಮಾಡ್ಯಾದರು? ಲಿಂಗ ಪೂಜೆ ಮಾಡ್ಯಾರ. ಏನು ಪೂಜೆ ಮಾಡಿದರು? ಇಷ್ಟಲಿಂಗ ಪೂಜೆ ಮಾಡಿದರು. ಏನು ಜಪ ಮಾಡಿದರು? ಮಹಾಮಂತ್ರ ಜಪ ಮಾಡಿದರು. ಅವರು ಬಾಗಿಲ ದಾಟಲಿಲ್ಲ.
ಹೊಸ್ತ್ರಿ ಒಳಗೆ ಬರಲಿಲ್ಲ. ನಂದವಾಡಿಗೆ ಪಟ್ಟದೇವರು ಇರ್ತದಾರೆ, ಅವರು ಶಿಷ್ಯರು. ನಂದವಾಡಿಗೆ ಪಟ್ಟದೇವರು ಒಂದು ದಿವಸ ಅವ್ರಿಗೆ ಅವ್ರಿಗೆ ಪಾದಕ್ಕೆ ಕೊಡಲಿಲ್ಲ. ಇನ್ನೂ ಅವ್ರಿಗೆ ಹೋದಾರ ಅವರು. ಎಂಥ ತಪಸ್ಸುಗಳಿದಾರೆ ನಂದವಾಡಿಗೆ ಪಟ್ಟದೇವರು. ಅವ್ರು ಪಟ್ಟದೇವರು ನಮ್ಮ ಕೂಡ ಎಷ್ಟು ಸರಳದಾರ, ವಿರಕ್ತರು ಕೂಡ ಎಷ್ಟು ಸರಳದಾರ. ನಮ್ಮ ಸೊನ್ನದ ಸಿದ್ಧಲಿಂಗ ಸೊನ್ನದ ಶಿವಾನಂದ ಸ್ವಾಮಿಗಳು ಅವರಿಗೆ ಅನುಗ್ರಹ ಮಾಡ್ಯಾರ. ಜಯ ಮಾತೆ.